ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏನಾಯಿತು? ಸೌಗಂಧಿಕ ಪುಷ್ಪವನ್ನು ತಂದಾಯಿತು. ಅಷ್ಟೊತ್ತಿಗೆ ತೇತಸ್ಯ ವೀರ್ಯಂಚ ಬಲಂಚ ದೃಷ್ಟ್ವಾ ವಿದ್ಯಾಬಲಂ ಬಾಹುಬಲಂ ತಥೈವ ಅಶಕ್ನುವಂತಹ ಸಹಿತಾಃ ಸಮಸ್ತಾಃ ಹತಪ್ರವೀರಾಃ ಸಹಸಾ ನಿವೃತ್ತಾಃ. ವಿಕ್ರಮ್ಯ ತಾನ್ ಗದಯಾ ಅಸೌ ನಿಹತ್ಯ ವಿದ್ರಾವ್ಯ ಸರ್ವಾನ್ ನಲಿನೀಂ ಪ್ರವಿಶ್ಯ ಪೀತ್ವಾಮೃತಾಂಭಶ್ಚ ತತೋಂಬುಜಾನಿ ದಿವ್ಯಾನಿ ಜಗ್ರಾಹ ಕುರುಪ್ರವೀರಃ. ವಿಕ್ರಮ್ಯ ತಾನ್ ಗದಯಾ ಅಸೌ ನಿಹತ್ಯ, ಗದೆದವರೆಲ್ಲ ಸಂಹಾರ ಮಾಡಿ, ವಿದ್ರಾವ್ಯ ಸರ್ವಾನ್ ಅವರೆಲ್ಲ ಓಡಿಸಿ, ನಲಿನೀಂ ಪ್ರವಿಶ್ಯ ಸರೋವರವನ್ನು ಪ್ರವೇಶ ಮಾಡಿ, ಪೀತ್ವಾ ಅಮೃತಾಂಭಶ್ಚ ಅಲ್ಲಿ ಅಮೃತ ಸದೃಶವಾದ ನೀರನ್ನು ಕುಡಿದು, ತತಃ ಅಂಬುಜಾನಿ ದಿವ್ಯಾನಿ ಜಗ್ರಾಹ ಕುರುಪ್ರವೀರಃ ಅಲ್ಲಿರ್ತಕ್ಕಂಥ ದಿವ್ಯಾನಿ ಅಂಬುಜಾನಿ, ಅಂಬುಜ ಕಮಲ, ದಿವ್ಯವಾದ ಸೌಗಂಧಿಕ ಪುಷ್ಪಗಳನ್ನು ಜಗ್ರಾಹ ಕುರುಪ್ರವೀರಃ. ಇದರ ಸೌಗಂಧಿಕ ಪುಷ್ಪ ಹೇಗಿದೆ ಅಂತಾಯ್ತು. ಈಗ ಕಮಲ ಅದು, ಇದಲ್ಲ, ಇದು ಸುಗಂಧರಾಜ ಅಲ್ಲ, ಅದು ಕಮಲ ಪುಷ್ಪ ಅಂತ ಹೇಳಿದ್ರಿಂದ ಸೌಗಂಧಿಕ ಕಮಲ ಸುಗಂಧ ಬೀರತಕ್ಕಂತಹ ದಿವ್ಯವಾದ ಸುವರ್ಣದ ಕಮಲ ಪುಷ್ಪಗಳು. ಅಲ್ಲಿಗೆ ಅಥೋ ಕಲಹ ಶಂಸೀನಿ ನಿಮಿತ್ತಾನಿ ಯುಧಿಷ್ಠಿರಃ ದೃಷ್ಟ್ವಾ ಕೃಷ್ಣಾಮಪೃಚ್ಛಚ್ಚ ಕೋ ಭೀಮ ಇತಿ ದೀನಧೀಹಿ. ಅಥೋ ಕಲಹ ಶಂಸೀನಿ ನಿಮಿತ್ತಾನಿ ಯುಧಿಷ್ಠಿರಃ ದೃಷ್ಟ್ವಾ ಕೃಷ್ಣಾಂ ಅಪೃಚ್ಛತ್ ಚ ಕ್ವ ಭೀಮ ಇತಿ ದೀನಧೀಹಿ. ಅಥೋ ಅನಂತರ ಕಲಹ ಶಂಸೀನಿ, ಕಲಹವನ್ನು ಸೂಚನೆ ಮಾಡತಕ್ಕಂತಹ, ನಿಮಿತ್ತಾನಿ ತಪಸ್ಯಾಮಿ ವಿಪರೀತಾನಿ ಕೇಶವ ಇದ್ದ ಹಾಗೆ ಕಲಹ ಶಂಸೀನಿ, ಕೆಲವು ನಿಮಿತ್ತಗಳನ್ನು ನೋಡಿದಾಗ ಎಲ್ಲೋ ಜಗಳ ಆಗ್ತಿದೆ ಅಂತ ಅರ್ಥ, ಕಲಹ ಶುರುವಾಗಿದೆ ಅಂತ ಅರ್ಥ. ಒಂದೊಂದು ಸೆಕೆಂಡಕ್ಕೊಂದು ಅರ್ಥ. ನಿಮಿತ್ತಾನಿ, ಅದೇ ನಿಮಿತ್ತಾನಿ, ನಿಮಿತ್ತಗಳನ್ನು, ಶಕುನಗಳನ್ನು, ನಿಮಿತ್ತ ಶಬ್ದಕ್ಕೆಲ್ಲಿ ಶಕುನಗಳು ಅಂತ ಅರ್ಥ, ಕಾರಣಗಳು ಅಂತ ಅರ್ಥ ಅಲ್ಲ. ಯುಧಿಷ್ಠಿರ ಧರ್ಮರಾಜ ದೃಷ್ಟ್ವಾ ಕೃಷ್ಣಾಂ ದ್ರೌಪದಿಯನ್ನು ನೋಡಿ, ಕ್ವ ಭೀಮ ಇತಿ ಅಪೃಚ್ಛತ್, ಭೀಮ ಎಲ್ಲಿ ಅಂತ ಕೇಳಿದ. ಈ ಗಲಾಟೆ ಯಾರಿಂದಾಗಿರಬೇಕು? ಭೀಮನಿಂದನೇ ಆಗಿರಬೇಕು. ಉಳಿದವ್ರಿಗೆ ಯಾರಿಗೂ ಆ ರೀತಿ ಗಲಾಟೆ ಮಾಡೋ ಸಾಮರ್ಥ್ಯವೂ ಇಲ್ಲ, ಇದಿಲ್ಲ. ಆದ್ದರಿಂದ ಭೀಮನೇ ಮಾಡಿರಬೇಕು. ಇತಿ ದೀನಧೀಹಿ, ಮನಸ್ಸಿಗೆ ಭಾರಿ ನೋವಾಗಿದೆ. ಯಾವುದೋ ಜಾಗಕ್ಕೆ ಬಂದುಬಿಟ್ಟಿದ್ದೇವೆ, ಹೊಸ ಜಾಗ ಇದು, ಏನೋ ಗಲಾಟೆ ಆಗಿದೆ, ಏನೋ ಏನು ಪ್ರಾಬ್ಲಮ್ ಬರುತ್ತೋ ಅಂತೇಳಿ ಭಯ. ಅದಕ್ಕೆ ದೀನಧೀಹಿ. ಸೌಗಂಧಿಕಾರ್ಥಂ ಯಾತಂ ತಂ ಶ್ರುತ್ವಾ ಕೃಷ್ಣ ಮುಖಾನ್ ನೃಪಃ ಆರುಹ್ಯ ರಾಕ್ಷಸಶ್ರೇಷ್ಠಾನ್ ಕೃಷ್ಣಯ ಭ್ರಾತೃಭಿಃ ಸಹ. ಸೌಗಂಧಿಕಾರ್ಥಂ ಯಾತಂ ತಂ ಶ್ರುತ್ವಾ ಕೃಷ್ಣ ಮುಖಾತ್ ನೃಪಃ ಆರುಹ್ಯ ರಾಕ್ಷಸಶ್ರೇಷ್ಠಾನ್ ಕೃಷ್ಣಯ ಭ್ರಾತೃಭಿಃ ಸಹ. ಸೌಗಂಧಿಕಾರ್ಥಂ ಯಾತಂ ತಂ, ಸೌಗಂಧಿಕ ಪುಷ್ಪ ತರೋದಕ್ಕೋಸ್ಕರ ನಾನು ಕೇಳಿಕೊಂಡೆ, ಭೀಮಸೇನ ಹೋಗಿರೋದು ಅಂತ ಹೇಳಿದ ತಕ್ಷಣ, ಶ್ರುತ್ವ ಕೃಷ್ಣಾಮುಖಾತ್, ದ್ರೌಪದಿಯ ಮುಖದಿಂದ ಕೇಳಿ, ನೃಪಃ ರಾಜನಾದ ಧರ್ಮರಾಜ ಆರುಷ್ಯ ರಾಕ್ಷಸ ಶ್ರೇಷ್ಠ ಮತ್ತೆ ಕರೆದ ಘಟೋತ್ಕಚನ. ಬಂದರೆಲ್ಲ ಕೂಡ ಭೀಮಸೇನ ತಾನೇ ಹಚ್ಕೊಂಡು ಹೋದ್ರೆ ಇವರೆಲ್ಲ ಈ ಮೂಲಕ ಹೋಗಬೇಕಾಯ್ತೆ ಹೊರತು ಬೇರೆ ದಾರಿ ಇಲ್ಲ. ಇವತ್ತು ಕೂಡ ಶಿವಾಲಯದಲ್ಲೆಲ್ಲ ಹೊತ್ಕೊಂಡು ಹೋಗ್ತಾರಲ್ಲ, ಗೊತ್ತಲ್ಲ ಅದು ಏನಂತಾರೆ, ಅದಕ್ಕೆ ಏನಂತಾರದು? ಹಾಂ, ಡೋಲಿ ಒಳಗೆ ಹೋದ್ರು ಅವರೆಲ್ಲ. ಇದು ಡೋಲಿ ಈ ಕಾನ್ಸೆಪ್ಟ್. ಅವರು ಆಕಾಶದಲ್ಲಿ ಹೋದರು ಅವರೆಲ್ಲ ಕೂಡ. ಅಂತೂ ಹಿಮಾಲಯದಲ್ಲಿ ನಡೆಯೋಕ್ಕಾಗದೇ ಇದ್ರೂ ವ್ಯವಸ್ಥೆ ಇದೆ. ಅದು ಬೆಟ್ಟ ಹತ್ತಬೇಕು, ಬೇರೆ ನಡೆಯೋದಲ್ಲ, ಅದು ಹೀಗೆ ಹತ್ತಬೇಕು. ಅದನ್ನೆಲ್ಲ ಇಟ್ಟೋಡೋನ್ನ ಹಾಂ, ಹೌದು, ಆರಾಮ ಹತ್ತೋಗ್ಬಿಡ್ತಾರೆ. ಹಾಂ, ಗಡಿಕಾಚಲದಲ್ಲಿ ಬೇರೆ ಟೈಪ್ ಇದೆ, ಮೆಟ್ಲು ಹತ್ತೋದು. ಈಗ ಅಲ್ಲಿ ಓಡಾಡಲಿಕ್ಕೆ ಅಷ್ಟು ಬೇಕು.
ಆರುಷ್ಯ ರಾಕ್ಷಸ ಶ್ರೇಷ್ಠಾನ್, ರಾಕ್ಷಸ ಶ್ರೇಷ್ಠರು ಅಂದರೆ ಇವರೆಲ್ಲ ಸೇರಿಕೊಂಡು ಕೃಷ್ಣಯ ಭ್ರಾತೃಭಿಸ್ಸ, ಅಷ್ಟೂ ಜನಗಳು ಶಿಫ್ಟ್ ಆದ್ರೆ ಅಲ್ಲಿಗೆ. ಭ್ರಾತೃಭಿಸ್ಸಹ, ಸೋದರರ ಸಮೇತ ಹೊರಟಾಯಿತು ಅಂತ ಹೇಳಿದರು. ಇಲ್ಲೊಂದು ಸಮಸ್ಯೆ ಬಂತು. ಭ್ರಾತೃಭಿ ಏನೋ ಪದ ಇದೆ. ಭ್ರಾತೃಭಿ ಅಂದ್ರೇನು? ಸೋದರರ ಸಮೇತವಾಗಿ. ಸ್ವಲ್ಪ ಯೋಚನೆ ಮಾಡಬೇಕು. ಸೋದರರು ಎಷ್ಟು ಜನ ಅವರು? ಅದೇ ಮರ್ತೋಗ್ಬಿಡುತ್ತಾ. ಒಟ್ಟು ಎಷ್ಟು ಜನ ಪಾಂಡವರು? 5 ಜನ. ಧರ್ಮರಾಜನ ಬಿಟ್ಟರೆ ಎಷ್ಟಾಯ್ತು ಈಗ? 4 ಆಯಿತು. ಅರ್ಜುನ ಎಲ್ಲಿದ್ದಾನೆ? ಅಲ್ಲಿದ್ದಾನೆ. ಭೀಮಸೇನ ಎಲ್ಲಿದ್ದಾನೆ? ಬೆಟ್ಟದ ಮೇಲೆ. ಉಳಿದವ್ರು ಎಷ್ಟು ಜನ? ಇಬ್ಬರೇ. ಸೊ ಭ್ರಾತೃಭ್ಯಾಮ್ ಅನ್ಬೇಕಾಗ ಇಬ್ಬರಿದ್ದಾಗ ಏನಿದೆ ಅಲ್ಲಿ? ಭ್ರಾತೃಭಿ ಅಂತಿದೆ. ಈ ಬಹುವಚನ ಬಂತಲ್ಲ ಅಂತ ಪ್ರಶ್ನೆ ಈಗ. ಏನೋ ಹೇಳೋ ಗಲಾಟೆ ಒಳಗೆ ಆಚಾರ ಮಾಡಿಬಿಟ್ಟ ಅಂತ ಕೇಳಿದರೆ ಹಾಗಲ್ಲ. ಭ್ರಾತೃಭಿ ಬಹುವಚನವನ್ನು ಉಪಯೋಗಿಸಿದಾಗ ಬಹುವಚನ ಆದ್ಯರ್ಥೇ ಅಂತ ಒಂದು ಮಾತು. ಬಹುವಚನ ಉಪಯೋಗಿಸಿಬಿಟ್ರೆ ಬರೀ ಭ್ರಾತೃಗಳು ಅಂತ ಅರ್ಥ ಅಲ್ಲ, ಭ್ರಾತೃಗಳು ಮೊದಲಾದವರ ಸಮೇತ. ಆವಾಗೇನಾಯ್ತು ಅಲ್ಲಿಗೆ? ಸರಿ ಹೋಯ್ತು. ಅದಕ್ಕೆ ಉಳಿದವ್ರು ಯಾರು ಹೇಳಿಲ್ಲ ಇಲ್ಲಿ. ಭ್ರಾತೃಭಿ ಅಂತ ಹೇಳಿದ್ರಿಂದ ಅಷ್ಟು ಜನ ಏನೇನಿದೆ ಅವರೆಲ್ಲರ ಸಮೇತ ಅಂತ ಅರ್ಥ. ಇದು ನಿಯಮ ಇದು. ಅಲ್ಲಿ ಬಡಿತಾ ಸೂಕ್ತಲ್ಲೂ ಬರುತ್ತೆ. ಏನಿದೆ? ಈಶಾನಾಸಃ ಶವಸಾಕ್ರಂತ ಸೂರಯ. ಈಶಾನಾಸ ಅಂದರೆ ಈಶಾನಃ ಅಂತ ಅರ್ಥ. ಈಶಾನರು ಅಂದರೆ ಯಾರು? ರುದ್ರದೇವರು. ಈಶಾನಃ ಅನ್ನಲಿಲ್ಲ, ಈಶಾನಾಹ ಅಂತ ಹೇಳಿದರು. ಬಹುವಚನ ಹೇಳಿದ್ರಿಂದ ರುದ್ರಾದಿ ದೇವತೆಗಳೆಲ್ಲ ವಾಯುದೇವರಿಂದ ಜ್ಞಾನವನ್ನು ಪಡೆದರು ಅಂತ ಅರ್ಥ. ಬರೀ ರುದ್ರದೇವರಲ್ಲ, ರುದ್ರಾದಿ ದೇವತೆಗಳೆಲ್ಲ. ಆ ಸೂತ್ರನೇ ವ್ಯಾಕರಣದೊಳಗೆ ಆ ರೀತಿ ಬಂದ ಕಡಾರ ಕರ್ಮಧಾರೆ ಇತ್ತು ಸೂತ್ರ ಇದೆ. ಅದೇ ಸಪ್ತಮಿ ಶೌಂಡೈ ಇನ್ನೊಂದು ಸೂತ್ರ ಇದೆ. ಆ ಶೌಂಡೈ ಅಂತ ಬಂದಿದೆ. ಇಲ್ಲಿ ಕಡಾರಾಹ ಅಂತ ಬಂದಿದೆ. ಕಡಾರಾದ್ಯಾಹ ಅಂತ, ಕಡಾರಾದಿವಿಹಿ ಕಡಾರಾದ್ಯ ಇಲ್ಲಿ, ಅಲ್ಲಿ ಶೌಂಡಾದಿಗಳು ಅಂತ ಅಲ್ಲಿ. ಅದೇನಾಯ್ತು ಅಲ್ಲಿಗೆ? ಬಹುವಚನವನ್ನು ಉಪಯೋಗಿಸಿಬಿಟ್ರೆ ಮೊದಲಾದವರು ಅಂತ. ಸ್ವಾಮಿಗಳು ಬಂದಿದ್ರು ಅಂದ್ರೆ ಏನರ್ಥ? ಬಹುವಚನ. ಸ್ವಾಮಿ ಪರಿವಾರ ಸಮೇತ ಉಳಿದವರು ಎಲ್ಲರೂ ಸೇರಿ ಬಂದಿದ್ದರು ಅಂತ, ಒಬ್ಬರೇ ಬಂದಿದ್ದರು ಅಂತ ಅರ್ಥ ಅಲ್ಲ. ಅದಕ್ಕೋಸ್ಕರ ಆಚಾರ್ಯ ಉಪಯೋಗಿಸಿದ್ದಾರೆ. ಅದು ಪರ್ಫೆಕ್ಟಾಗಿ ಅನ್ನೋದು ಶಾಸ್ತ್ರ ಪ್ರಕಾರ ಉಪಯೋಗಿಸಿದ್ದಾರೆ ಹೊರತು ಏನೂ ಅಲ್ಲ. ನಾವು ಓದ್ಬೇಕಾದ್ರೆ ನಮಗೆ ಕನ್ಫ್ಯೂಷನ್ ಆಗುತ್ತೆ ಹೊರತು ಅಲ್ಲೇನಿಲ್ಲ ಕನ್ಫ್ಯೂಷನ್. ರಾಕ್ಷಸ ಯೋನಿ ಇದು. ಪ್ರಹ್ಲಾದ ದೈತ್ಯ ಯೋನಿ, ಇವರು ಘಟೋತ್ಕಚ ರಾಕ್ಷಸ ಯೋನಿಗಳು. ಬಟ್ ಒಳ್ಳೆಯವರು ಇವರು, ಸಾತ್ವಿಕ ರಾಕ್ಷಸರು. ಅವರು ದುರ್ಯೋಧನ ಕಡೆ ಇದ್ದವರೆಲ್ಲ ತಾಮಸ ರಾಕ್ಷಸರು. ಯಯವರು ನಕಸಹದೇ ಇಬ್ಬರಿದ್ದಾರೆ. ಧರ್ಮರಾಜ ಇದ್ದಾನೆ. ಧರ್ಮರಾಜ ಹೊರಟ ಅಂದಮೇಲೆ ಜೊತೆಗೆ ಹೊರಟ. ಯಾರು? ಭ್ರಾತೃಭ್ಯಾಮ್ ಸಹಿತಾಳು, ಇಬ್ಬರ ಜೊತೆಗೆ ಅಂತೇಳಿ 3 ಜನ ಜೊತೆಗೆ ಆಗತ್ತೀಗ. ಅದಕ್ಕೆ ಹೇಳಿದರು ಬಹುವಚನ. ಯಾರು? ಎಲ್ಲ ಋಷಿ ಏನೇನು ಎಲ್ಲರೂ ಕೂಡ ಬೇರೆ ಪ್ರತ್ಯೇಕ ಯಾರನ್ನು ಹೇಳಲೇ ಇಲ್ಲ. ರಾತ್ರಿ ಎಲ್ಲರೂ ಜೊತೆಗೆ ಹೊರಟಿದ್ದು ಅಂತ ಅರ್ಥ. ಇನ್ನೊಬ್ಬರ ಹೆಸರು ಯಾರ ಹೆಸರು ಹೇಳಲಿಲ್ಲ ಅಲ್ಲಿ. ಆದ್ದರಿಂದ ಎಲ್ಲರೂ ಸೇರಿ ಪ್ರಧಾನವಾಗಿ ಯಾರು ಅಂದರೆ ಯಾರನ್ನು ಮೊದಲು ಹೇಳ್ತಾರೋ ಪ್ರಧಾನರು. ಆದೇಶದಿಂದ ಉಳಿದವರೆಲ್ಲ ಕೂಡ. ಯಯೋ ವೃಕೋದರೋ ಯತ್ರ ದೃಷ್ಟ್ವಾ ಚೈನಮವಸ್ಥಿತಂ ಉವಾಚ ಮೈವಮಿತ್ತೇನಂ ಭೀತೋ ಗಿರಿಶಕೋಪತಃ. ಯಯೌ ರುಕೋದರೋ ಯತ್ರ ದೃಷ್ಟ್ವಾ ಚ ಏನಂ ಅವಸ್ಥಿತಂ ಉವಾಚ ಮಾ ಏವಂ ಇತಿ ಏನಂ ಭೀತಃ ಗಿರಿಶಕೋಪತಃ. ಆಗ ಯಯೌ ರುಕೋದರಃ ಯತ್ರ ತತ್ರ, ಎಲ್ಲಿ ಭೀಮಸೇನ ಇದ್ದಿತ್ತು ಅಲ್ಲಿ ಹೊರಟರು. ಆ ನಿಮಿತ್ತದಿಂದನೇ ಗೊತ್ತಾಯ್ತು, ಯಾವ ಕಡೆ ಎಲ್ಲ ಗೊತ್ತಾಯಿತು, ಹೊರಟರು. ದೃಷ್ಟ್ವಾ ಚ ಏನಂ ಅವಸ್ಥಿತಂ, ಅಲ್ಲಿದ್ದ ಭೀಮನನ್ನು ನೋಡಿಬಿಟ್ಟು ಉವಾಚ ಮೈವಮ್ಮಿತ್ತೇನಂ ಭೀತಃ ಗಿರಿಶಕೋಪತಃ. ಆತನಿಗೆ ಭಯ. ಗಿರಿಶಕೋಪತಃ ಅಲ್ಲಿ, ಇಲ್ಲಿ ಕೈಲಾಸ, ಅಲ್ಲಿ ಅಲಕಾಪುರಿ ಬಾರ್ಡರ್ನೆಲ್ಲ ಅದಿದ್ದು. ಅವರಿಬ್ಬರು ಫ್ರೆಂಡ್ಸು. ಯಾರೋ ರುದ್ರದೇವರು, ಕುಬೇರ. ರುದ್ರದೇವರಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತಾರೋದು ಭಯ. ಧರ್ಮರಾಜ ಭಾರಿ ಮೈಲ್ಡು, ಯಾರ ಮನಸ್ಸಿಗೂ ಬೇಸರ ಆಗಬಾರ್ದು. ರುದ್ರದೇವ್ರ ಮನಸ್ಸಿಗೆ ಬೇಸರ ಆಗಿಬಿಟ್ರೆ ಏನಾಗುತ್ತೋ ಏನೋ ಆ ಯೋಚನೆಯಿಂದ ಭೀತನಾಗಿ ಭೀಮನನ್ನು ನೋಡಿ ಮಾ ಏವಂ, ಹೀಗೆ ಮಾಡಬಾರ್ದಾಗಿತ್ತು ಅಂತ, ಹೀಗೆ ಮಾಡಬಾರ್ದು ಭೀಮಸೇನ, ಬಂದು ಎಲ್ಲರೂ ಒಂದು ಗಲಾಟೆ ಮಾಡ್ಕೊಬಿಟ್ರೆ ಹೇಗಾಗುತ್ತೆ ಅಂತೇಳಿ ಮಾತಾಡಿದ್ದು. ಯಾತಕ್ಕೆ ನಡೀತು ಎಲ್ಲ ಗೊತ್ತಿಲ್ಲ ಆತನಿಗೆ, ಬರೀ ಭಯ ಅಷ್ಟೇ. ಎಷ್ಟು ಜನ ಇದ್ದರು, ಕೆಟ್ಟವರಿದ್ದರು, ಸಂಹಾರ ಆಯ್ತು ಆ ಕೆಲಸ. ಲಕ್ಷಾಂತರ ಜನ ಅವಸರನ್ನು ಸಂಹಾರ ಮಾಡಿದ್ದರಿಂದ ಭಗವತ್ ಕಾರ್ಯ ಸಾಧನೆ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇ ಬಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವತ್ ಕಾರ್ಯ ಸಾಧನೆ ಮಾಡಿರೋದು ಅವರು. ಇದು ಅದೆಲ್ಲ ಯೋಚನೆ ಮಾಡ್ತಾ ಇಲ್ಲ. ಅದು ಹೇಳಿದ್ದೆ ಕುಬೇರನ ವನ, ಅದಿಷ್ಟು ಕರ್ಷೋಡಿಯನ್ ಕುಬೇರ. ಅದಕ್ಕೆ ರುದ್ರದೇವರು ಕುಬೇರ ಇಬ್ಬರು ಏನವರು ರಾಜರಾಜ ಸಖ ಅಂತ ಅವ್ರ ಹೆಸರು. ಭಾರಿ ಕ್ಲೋಸ್ ಫ್ರೆಂಡ್ಸ್ ಅವರು. ಆದ್ದರಿಂದ ಜೊತೆಗೆ ದೊಡ್ಡವರು ರುದ್ರದೇವರು.
ಫ್ರೆಂಡ್ಸ್ ಅಂದರೆ ಈ ಥರ ಫ್ರೆಂಡ್ಸು, ಜೊತೆಗೆ ರುದ್ರ ಸಮ ಅಂತ ಅರ್ಥ ಅಲ್ಲ. ರುದ್ರರು ಭಾರಿ ಮೇಲಿದ್ದಾರೆ, ಜೊತೆಗೆ ಇವ್ರಿಗೆ ಗೊತ್ತಾಗ್ತಾ ಸಪೋರ್ಟ್ ಮಾಡ್ತಾರೆ. ರುದ್ರ ಇವರಿಗೆ ಕುಬೇರನಿಗೆ ಸಪೋರ್ಟ್ ಮಾಡ್ತಾರೆ. ಆದ್ದರಿಂದ ಏನಾಗಿಬಿಡುತ್ತೋ ಏನೋ ಅಂತ ಭಯ. ನೋಡಿ ಯಾರ್ದ, ನಮ್ಮವ್ರದ? ಹಾಂ ಹಾಂ, ಸರಿ. ಆರೋಗ್ಯ ಹತ್ಕೊಂಡು ರಾಕ್ಷಸರು ಕೂತ್ಕೊಂಡ್ರೆ ಹೊಟ್ಬಿಟ್ರು. ದೊಡ್ಡವರು ಭಯಂಕರ ರಾಕ್ಷಸರು ಅವರೆಲ್ಲ. ಕೂತ್ಕೊಂಡ್ಬಿಟ್ರೆ ಆರಾಮ ಕೂತ್ಕೊಬೋದು. ಪ್ಲೇನ್ ಬಸ್ ಬಿಟ್ಟು ಟಾಪ್ ಮೇಲೆ ಕೂತ್ಕೊಂಡು ಹೋಗ್ತಾರಲ್ಲ, ಹಾಗೆ ಆ ರೀತಿ ಹೋದ್ರು. ರಾಕ್ಷಸರ ಮೇಲೆ ಕೂತ್ಕೊಂಡು ಎಲ್ಲ ಹೊರಟ್ಬಿಟ್ರು. ಲಕ್ಷಾಂತರ ರಾಕ್ಷಸರು ಅವರು. ಅದನ್ನ ಹತ್ರ ಅಕ್ಷೋಹಿಣಿ ಸೇನೆ ಇತ್ತು. ಯಾರ ಹತ್ರ? ಕಟೋಕ್ತಿದ್ದೇನ ಹತ್ರ. ಅವರೆಲ್ಲ ಬೆಟ್ಟ ಎಲ್ಲರೂ ಕರ್ಕೊಂಡು ಮೇಲೆ ಬಿಟ್ಬಿಟ್ರಲ್ಲ, ಬಿಟ್ಟು ಹೊರಟೋಗ್ಬಿಟ್ರು ಆ ಕಡೆ. ಹೌದು, ಮತ್ತು ಕುಬೇರ ಭಾಳ ಕಡಿಮೆ. ಗಣೇಶ, ಕುಬೇರ, ಅಶ್ವಿನಿ ಎಲ್ಲ ಸಮ. ಧನಪ, ಅಶ್ವಿನಿ ದೇವತೆ, ಕುಬೇರ ಎಲ್ಲರಿಗೂ ಸಮ. ಗಣ ಒಂದು ಗುಂಪದು. ಆದ್ದರಿಂದ ಬಹಳ ಕಡಿಮೆ. ರುದ್ರರು ಭಾರಿ ಮೇಲಿದ್ದಾರೆ. ದೇವಿ ಅಲ್ಲಿ ವಾಯು, ಅಲ್ಲಿ ಹೇಗೆ ಮರುತ್ ಸಖ ಅಂತ ಹೇಳಿದ್ರು ಹಾಗೆ ಇಲ್ಲಿ ರಾಜರಾಜ ಸಖ. ರಾಜರಾಜ ಅಂದರೆ ಕುಬೇರ, ಕುಬೇರ ಸಖ. ದೇವೇಭ್ಯೋ ಮರಣಾದ್ಭೀತ ರಾಕ್ಷಸ ವಿತ್ತಪಾಜ್ಞೆಯ ದರೀಯಾಂ ನಳಿನೀಂ ತೇಹಿ ರಕ್ಷಂತೆ ಶಾಸ್ತ್ರಯೋ ಹರಹ. ಅದಕ್ಕೂ ಕಾರಣ, ಇನ್ನೊಂದು ಕಾರಣವನ್ನು ಕೊಡ್ತಾರೆ. ದೇವೇಭ್ಯೋ ಮರಣಾದ್ಭೀತ ಭೀತಾ ರಾಕ್ಷಸಾ ವಿತ್ತಪಾಜ್ಞೆಯ ತದೀಯಾಂ ನಳಿನೀಂ ತೇಹಿ ರಕ್ಷಂತಿ ಅಸ್ಯ ಆಶ್ರಯ ಹರಹ. ದೇವೇಭ್ಯ, ಈ ರಾಕ್ಷಸರಲ್ಲಿ ಭೀಮಸೇನ ಕೊಂದ ರಾಕ್ಷಸರೆಲ್ಲ ಭಾರಿ ಕೆಟ್ಟವರು, ದುಷ್ಟರವರು. ಬಟ್ ಕುಬೇರನಿಂದ ಅಪಾಯಿಂಟ್ ಆಗಿದ್ದವರು ಅಲ್ಲಿಗೆ. ನಮಗೆ ಪ್ರಶ್ನೆ ಬಂತಾಗ, ರಾಕ್ಷಸರು ಕೆಟ್ಟವರು, ಕುಬೇರ ಒಳ್ಳೆಯ ದೇವತೆ, ಅವರು ಕಾವಲು ಹಾಕಿದ್ದೆ ಆತಕ್ಕೆ ಅಂತ ಕೇಳಿದರೆ ಹೇಳ್ತಾರೆ, ಮರಣಾದ್ಭೀತಾ. ಖೈದಿಗಳಿಂದ ಕೆಲಸ ಮಾಡ್ತಾರಲ್ಲ ಹಾಗೆ, ಖೈದಿಗಳಿಗೆ ಕೆಲಸ ಮಾಡಿಸಿದಾಗ ಅವ್ರೇನೂ ಮಾಡೋಂಗಿಲ್ಲ, ಫುಲ್ ಕಂಟ್ರೋಲ್ ಇರುತ್ತೆ ಅವ್ರ ಮೇಲೆ. ಅವ್ರ ಕೈಲಿ ಕೆಲಸ ಮಾಡಿಸ್ತಾರೆ, ಎಷ್ಟೋ ಸಲ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಸ್ತಾರೆ. ರಾಕ್ಷಸಃ ವಿತ್ತಪಾಜ್ಞೆಯ, ವಿತ್ತಪ ಯಾರು? ಕುಬೇರ. ವಿತ್ತಪ, ವಿತ್ತಪಾಜ್ಞೆಯ, ಕುಬೇರನ ಆದೇಶದಂತೆ ತದೀಯಾಂ ನಲಿನೀಂ ತೇಹಿ ರಕ್ಷಂತಿ. ಅವರು ರಾಕ್ಷಸರು, ರಕ್ಷಣೆ ಮಾಡೋ ಕೆಲಸ ಅಲ್ಲ ಅವ್ರದ್ದು. ಏನು ಮಾಡಬೇಕು? ಅವರು ನಾಶ ಮಾಡೋರು. ಅದು ರಕ್ಷಣೆ ಮಾಡ್ತಾಯಿದ್ರು. ಈಗ ಯಾತಕ್ಕೆ ಅಂತ ಕೇಳಿದರೆ, ದೇವತೆಗಳು ಕೊಂದು ಹಾಕಿಬಿಡ್ತಾರೆ ಎಂಬ ಭಯದಿಂದಾಗಿ ಹಾಗಿದ್ದರು. ಅಸ್ಯ ಆಶ್ರಯೋ ಹರಹ. ರುದ್ರದೇವರಿಗೆ ಯಾರು ಆಶ್ರಯ ಅಂತ ಕೇಳಿದರೆ ಅಸ್ಯ, ಅದೇ ಹೇಳಿದರು, ಹರಹ. ಅವರಿಬ್ಬರು ಆಶ್ರಯ ಆಗಿರೋದ್ರಿಂದ ಈ ದೊಡ್ಡ ಚಿಕ್ಕವರಿಗೆ ಯಾರು ಆಪತ್ತು ಬಂದ ದೊಡ್ಡವರು ಸಹಾಯ ಮಾಡ್ತಾರೆ. ರುದ್ರದೇವರು ಬರ್ತಾರೆ, ಆದರೆ ಸಮಸ್ಯೆ ಆಗುತ್ತೆ ಅಂತ ಗಾಬರಿ ಆದ. ಆದರೆ ನಡೆದಿದ್ದೇನೆ ಇಷ್ಟೆಲ್ಲ ಗಾಬರಿ ಆದರೂ ಕೂಡ ಏನೂ ಆಗಲಿಲ್ಲ. ಜಾನನ್ ವಿತ್ತೇಶ್ವರೋ ಭೀಮ ಮಾಹಾತ್ಮ್ಯಂ ನಚುಕೋಪಹ. ಅವ್ರು ಹೊಷ್ಟಪಟ್ಟು ಓಡ್ಕೊಂಡು ಉಳಿದವ್ರು ಹೇಳಿದರು, ಆಯ್ತು ಆಯ್ತು, ಇವ್ರು ಗೋಡ ಹೇಳಿದ್ರು, ಯಾರು ಭೀಮನ ಸೋತ್ ಬಂದಿಂದ ಹೋಗಲಿ ಬಿಡಿ ಅಂದ್ಬಿಟ್ಟು ಇವರು ಸತ್ತಿದ್ದೊಂದು ಬಂದವರು. ಇಷ್ಟೊತ್ತು ಕೂಡ ಇಷ್ಟೊತ್ತಾಗಿದ್ದೇನೋ ಯುದ್ಧ ಲಕ್ಷಾಂತರ ಸತ್ತೋದ್ರೆ ಹೊರತು ಏನು ಮಾಡಲಿಲ್ಲ ಅವರೆಲ್ಲ. ಈ ಬುದ್ಧಿ ಬದಲೇ ಉಪಯೋಗಿಸಿದ್ರೆ ಮುಗಿದೋಗ್ತಿತ್ತು. ಒಂದು ಸರಿ ಕೇಳ್ಕೊಬರ್ತೀವಿ ಅಂದರೆ ಆಗಿ ಹೋಗ್ತಿತ್ತು. ಮಾಡಲಿಲ್ಲ. ಭೀಮ ಮಹಾತ್ಮ್ಯವನ್ನು ಕೇಳಿದ್ದಾತ, ವಾಯುದೇವರಂತೂ ಗೊತ್ತಿತ್ತು. ಅಂದರೆ ತನಗೆ ರಕ್ಷಕರು ರುದ್ರದೇವರಾದರೆ ರುದ್ರದೇವರಿಗೆ ರಕ್ಷಕರು ಅವರು. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್. ಗೊತ್ತಾಯ್ತು. ಹರಿಸ್ತಸ್ಯ ಬಲಂ ಸಾಕ್ಷಾತ್ ತಹರೇಹೇ ಬಲಬನ್ಯತಃ. ಎಲ್ಲಿ ಬಂದಿತ್ತು? ಎಲ್ಲೋ ಬಂದಿತ್ತಲ್ಲ, ಎಲ್ಲಿ ಕೋಟ್ ಮಾಡಿದ್ದಾರೆ. ಆಚಾರ್ಯ ಮಹಾಭಾರತದ ವಾಕ್ಯ ಅದು. ಇಂದ್ರಾದಿ ದೇವತೆ, ಇಂದ್ರದೇವರು ದೇವತೆಗಳಿಗೆ ಬಲ, ಇಂದ್ರದೇವರಿಗೆ ರುದ್ರದೇವರು ಬಲ, ರುದ್ರದೇವರಿಗೆ ವಾಯುದೇವರು ಬಲ, ವಾಯುದೇವರಿಗೆ ಶ್ರೀಹರಿ ಬಲ, ಶ್ರೀಹರಿಗೆ ಯಾರು ಬಲನೂ ಬೇಕಿಲ್ಲ. ಎಷ್ಟು ಕ್ಲಿಯರಲ್ಲೇ ತಾರತಮ್ಯ ಬಂದಿದೆ. ಆದ್ದರಿಂದಲೇ ಭಾರಿ ಫಜೀತಿ ಆಗುತ್ತೆ ಅಂತ ತಿಳ್ಕೊಂಡ್ರೆ ಏನೂ ಆಗಲಿಲ್ಲ. ಹೌದಾ ಭೀಮನ ಹೋಗಲಿ ಬಿಡಿ ಅಂತ ಹೇಳಿತ್ತು ಅಷ್ಟು. ಅದು ಎಷ್ಟೋ ಸರುತ್ತೆ ಇವರು ಜವಾಬ್ದಾರಿ ಇರುತ್ತೆ. ಕೊಟ್ಟಾಗ ಅದು ಯಾರು ಬಂದ ಯೋಚನೆ ಮಾಡಿ ರಿಪೋರ್ಟ್ ಮಾಡಬೇಕಾದ್ರೆ ಬಿಟ್ಬಿಟ್ಟು ತಾವೇ ತಲೆ ಕೈ ಕಾನೂನು ತೊಗೊಂಡಾಗಾಯಿತು. ಮಾಡಿದ್ದಕ್ಕೆ ಸತ್ರು ಅವರೆಲ್ಲ. ರಾಕ್ಷಸರು ಹೋದರೆ ಅದಕ್ಕೇನೆ ವಿಚಾರ ಮಾಡಿ ಮಾಡೋರು. ಅದು ರಾಕ್ಷಸರು ಯಾಕೆ ಆಗ್ತಾರೆ? ವಿಚಾರ ಮಾಡೋ ಅವಿವೇಕದ ಕೆಲಸ ಎಲ್ಲ ಮಾಡೋದು ಯಾರು? ಇವೇ. ನಚುಕೋಪಹ, ಕೋಪ ಬರಲೇ ಇಲ್ಲ ಆತನಿಗೆ, ಹೋಗಿಬಿಡಿ ಅಂತ ಹೇಳಿಬಿಟ್ಟ. ವಸಸ್ಸು ತತ್ರ ಕಾರ್ತೇಶು ಅದು ಅಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡಿದರು. ಹೋಗಿದ್ದರು, ಅಲ್ಲೇ ವಾಸ ಶುರುವಾಯಿತು. ಇಲ್ಲಿ ಸೌಗಂಧಿಕ ತೀರದಲ್ಲೇ ವಾಸ ಮಾಡ್ಕೊಂಡು ಇದ್ಬಿಟ್ರು ಪಾಂಡವರು. ಸ್ವಲ್ಪ ದಿವಸ ಆಯಿತು. ಕತಿಪಯೈಹಿ ದಿನೈಹಿ, ಸ್ವಲ್ಪ ದಿವಸ ಕಳೆದ ಮೇಲೆ ಮತ್ತೊಂದು ಪ್ರಸಂಗ ಬಂತು. ಉವಾಚ ಭೀಮಸೇನಸ್ಯ ಯಶೋಧರ್ಮಾಭಿವೃದ್ಧಯೇ ಪಂಚವರ್ಣಾನಿ ಪುಷ್ಪಾಣಿ ಕೃಷ್ಣಾವೀಕ್ಷಾಹೃತಾನಿ ತು. ಉವಾಚ ಭೀಮಸೇನಸ್ಯ ಯಶೋಧರ್ಮಾಭಿವೃದ್ಧಯೇ ಪಂಚವರ್ಣಾನಿ ಪುಷ್ಪಾಣಿ ಕೃಷ್ಣ ವೀಕ್ಷ ಆಹೃತಾನಿ ತು. ಉವಾಚ ಭೀಮಸೇನಸ್ಯ ಯಶೋಧರ್ಮಾಭಿವೃದ್ಧಯೇ. ಭೀಮಸೇನನ ಕೀರ್ತಿ ಧರ್ಮ ಇನ್ನೂ ಹೆಚ್ಚಬೇಕು. ಭಗವದ್ ಧರ್ಮ ಅಂದರೆ ಭಗವತ್ ಕಾರ್ಯ ಸಾಧಕ ರೂಪವಾದ ಧರ್ಮ, ಇವೆಲ್ಲ ಬೆಳಿಬೇಕು ಅಂತೇಳಿ ಮತ್ತೊಮ್ಮೆ ಕೃಷ್ಣ ದ್ರೌಪದಿ ದೇವಿ ಕೇಳಿದರು. ಅಲ್ಲೂ ಹೀಗೆ ಆಯಿತು. ಮತ್ತೆ
ಅಲ್ಲಿದ್ದ ಕಾಲಕ್ಕೆ ಇನ್ನೂ ಹೈಯರ್ ಲೆವೆಲಲ್ಲಿ ಕುಬೇರನ ಮನೆ ಗೊತ್ತಾಯ್ತಾ. ಅಲ್ಲಿ ಮತ್ತೊಂದು ಇದಿತ್ತು ಸರೋವರ. ಆ ಸರೋವರದಲ್ಲಿ ಏನಾಗಿತ್ತು, ಪಂಚವರ್ಣದ ಪುಷ್ಪ ಇತ್ತು. ಇವತ್ತು ಸಾಮಾನ್ಯವಾಗಿ ಒಂದೊಂದು ಬಣ್ಣ ಬರೋದು ಬೇರೆ, ಒಂದೇ ಹೂವಿನಲ್ಲಿ 5 ಬಣ್ಣ ಇತ್ತು ಗೊತ್ತಾಯ್ತು. ಒಂದೇ ಹೂವಿನ 5 ಬಣ್ಣದ ಹೂವು, ಅದು ವಿಚಿತ್ರ. ಅದು ಸುವರ್ಣದ ಮತ್ತೆ ಅದು ಪೂರ್ತಿ ಆತ ಉಪವನದಲ್ಲೇ ಇತ್ತು, ವೆರಿ ಕ್ಲೋಸ್ ಟು ಹಿಸ್ ಇದು ರೆಸಿಡೆನ್ಸು. ಯಾರಿಗೆ? ಕುಬೇರನಿಗೆ. ಅಲ್ಲಿದ್ದ ಇಲ್ಲಿ ಬಂದು ವ್ಯತ್ಯಾಸ. ಗರುಡ ಹಾಗೆ ಬಂದ, ಗಾಳಿ ಬೀಸ್ತು, ಹಾರಿಗೊಂದು ಇಲ್ಲಿ ಬಂದು ಬಿದ್ದು ಇವರ ಹತ್ರ. ವಸತ್ಸು ತತ್ರ ಪಂಚವರ್ಣಾನಿ ಪುಷ್ಪಾಣಿ ಕೃಷ್ಣಾವಿಶ್ಯ ಆಹೃತಾನಿ ತೋ ಮಾರುತೇನ ಕುಬೇರಸ್ಯ ಗೃಹಾನ್ ರುಭಿರಗಮ್ಯತಃ. ಗಾಳಿ ಹೊಡೆತಕ್ಕೆ ಬಂದಿದ್ದು ಗಾಳಿಯಿಂದ, ತಂದಿದ್ದು ಗಾಳಿ ಭೀಮಸೇನ. ವಾಯುದೇವರತಾದ್ದರಿಂದ ತಾವೇ ತಾವೇ ಮಾಡಿದಾಗಾಯಿತು. ವಿಶ್ಯ ಆಹೃತಾನಿತು ಮಾರುತೇನ ಕುಬೇರಸ್ಯ ಗೃಹಾತ್. ನೋಡಿ, ಉಪವನ. ಅದು ಉಪವನ ಅಂದ್ರೇನೋ ಮನೆ ತೋಟ. ಉಪವನ ಮನೆ ತೋಟ, ಇದು ಹೊರಗಿರೋ ತೋಟ ಇದು. ಅರ್ಥ ಆಯ್ತಾ? ಅದಕ್ಕೆ ಗೀತಾ ಹೇಳ್ತಾರೆ, ಯಾವಾಗಲೂ ಕೂಡ ಹೂವೆಲ್ಲ ತರಬೇಕಾದ್ರೆ ತಮ್ಮನೇ ಉಪವನದಲ್ಲಿ ತರಬೇಕು. ದೊಡ್ಡ ಗಾರ್ಡನ್ ಮಾಡಿ, ಸಾಮಾನ್ಯ ಬೇರೆ ಕಡೆ ಅಭ್ಯಾಸ ಅದು, ಬೇರೆ ದೇಶಗಳಲ್ಲಿ ಮನೆಗೆ ಅಟ್ಯಾಚ್ಡಾಗಿ ಏನಿರಬೇಕು ಒಂದು ಹೋಮ್ ಗಾರ್ಡನ್ ಇರಬೇಕು. ನಮ್ಮ ಬೆಂಗಳೂರಲ್ಲಿ 20-30 ಬರೀ ಕಟ್ಟೋರಿಗೆ ಹೋಮ್ ಗಾರ್ಡನ್ ಮಾಡ್ತಾರೆ, ಪಾಪ ಸಾಧ್ಯ ಇಲ್ಲ. ಆದರೆ ಏನು ಮಾಡ್ತಾರೆ, ದೊಡ್ಡ ತೋಟ ಲಾಲ್ ಬಾಗ್ದಲ್ಲಿ ಹೋಗ್ತಾರೆ ಅಷ್ಟೇ. ಆದರೆ ದೊಡ್ಡ ಇದಕ್ಕೆ ಅವ್ರದ್ದೇ ತೋಟ ಇರ್ತಾರೆ. ಆ ತೋಟದಲ್ಲಿ ಬೆಳೆದಿದ್ವು. ಅದಕ್ಕೆ ಹೇಳ್ತಾರೆ ಕುಬೇರಸ್ಯ ಗೃಹಾತ್ ನೃಭಿರಗಮ್ಯತಃ. ಅದು ಮತ್ತೆ ಅಗಮ್ಯ. ಇದು ನರಾಗಮ್ಯ ಅಂತ ಹೇಳಿದ್ರೆ ಇದು ಮನುಷ್ಯರಿಗೆ ಅಗಮ್ಯ, ಬೇರೆ ಯಾರೂ ಹೋಗಾಗಿಲ್ಲ ಅಲ್ಲಿಗೆ. ಫುಲ್ ಸೆಕ್ಯೂರಿಟಿ ಇರುತ್ತೆ ಅಂತಾರಲ್ಲ ಹಾಗೆ. ಹೋಗ್ಲಿಕ್ಕೆ ಬಂದರೂ ಹೋಗಾಗಿಲ್ಲ, ಉಳಿದು ಹೋಗ್ಲಿಕ್ಕೆ ಬರೋದೇ ಇಲ್ಲ ಜಾಗಗಳಿಗೆ. ಅದ್ಯತ್ವಯೈವ ಗಂತವ್ಯೋ ವಿಧೂಯಾಖಿಲ ರಾಕ್ಷಸಾನ್. ಅದ್ಯತ್ವಯೈವ ಗಂತವ್ಯ. ಗಿರಿ ಸರ್ವೈ ಬದಲು ನೃಭಿರಗಮ್ಯತಃ ಒಂದು. ಎರಡನೇದು ಗಿರಿ ಕುಬೇರನಾಭಿಪೂರಿತ. ಎಲ್ಲ ಮನುಷ್ಯರಿಗೂ ಅಗಮ್ಯ. ಅದಕ್ಕೆ ಅಂದರೆ ಕುಬೇರನಿಗೆ ಪರ್ಸನಲ್ ಆದ್ದರಿಂದ ಸ್ಪೆಷಲ್ ಸೆಕ್ಯೂರಿಟಿ ಇತ್ತು ಅದಕ್ಕೆ. ಕುಬೇರೇಣ ಪಾಲಿತ ಅಭಿಪಾಲಿತ. ಅದಕ್ಕೇನೆ ಗಿರಿಹಿ, ಆ ಗಿರಿನೇ ಅಗಮ್ಯವಾಗಿತ್ತು. ಅದ್ಯತ್ವಯೈವ ಗಂತವ್ಯೋ ವಿಧೂಯಾಖಿಲ ರಾಕ್ಷಸಾನ್. ಅದಕ್ಕೆ ಹೋಗಿಬಿಟ್ಟು ರಾಕ್ಷಸರ ಅಲ್ಲೂ ಸೆಕ್ಯೂರಿಟಿ ಇದೆ, ಅವ್ರು ಕೊಂದುಬಿಟ್ಟು ಏನು ಮಾಡಬೇಕು, ಹೂವನ್ನು ತರಬೇಕು. ಹೂ ತರೋದು ಉದ್ದೇಶ ಅಲ್ಲ, ಮುಖ್ಯ ಉದ್ದೇಶ ಸಂಹಾರ ಮಾಡೋದು. ಅಖಿಲ ರಾಕ್ಷಸ ಅಲ್ಲೂ ಕೂಡ ಅಷ್ಟೇ. ಮುಖಾಸನ್ನು ಕೊಂದರು, ಅರ್ಜುನ ಕೊಂದ, ಅವರು ಕೊಂದರು. ನಾನು ಹೊಡೆದು ಗಲಾಟೆ ಮಾಡಿದ್ರು. ಇಬ್ಬರಿಗೂ ಏನು ಬೇಕಿಲ್ಲ, ಹಂದಿ ಇಬ್ಬರಿಗೂ ಬೇಕಿಲ್ಲ, ಕ್ರೆಡಿಟ್ ಬೇಕಷ್ಟೆ. ಕ್ರೆಡಿಟ್ ಅದೇ ಯಶಸ್ಸು. ಯಾರು ಕೊಂದಿದ್ದು ತೀರ್ಮಾನ ಆಗಬೇಕು. ಅದ್ಯತ್ವಯೈವ ಗಂತವ್ಯೋ ವಿಧೂಯಾಖಿಲ ರಾಕ್ಷಸಾನ್. ಅದು ಪ್ರೆಸ್ಟೀಜಿಯಸ್ ಇದ್ದ ಹಾಗೆ, ಯಾರಿಗೆ ಸೇರುತ್ತೆ ಅನ್ನೋದು ಗೊತ್ತಾಯ್ತಾ. ಅದು ನಡೀತೀಗ. ಅಲ್ಲಿಯ ವಿಷಯ ಕಂಟಿನ್ಯೂ ಮಾಡ್ತಾರೆ. ಬೇರೆ ವೃತ್ತ ಮತ್ತೆ ವೃತ್ತ ಬದಲಾಯಿಸ್ತಾರೆ. ಇತ್ಯುಕ್ತ ಆಶು ಅಗದ ಸಗದಃ ಸಧನು ಸಬಾಣ ಭೀಮ ಗಿರೀಂದ್ರಮಜಿತೋರು ಬಲೋ ವಿಗಾಹೇ. ಪ್ರಾಪ್ತಂ ನಿಶಾಮ್ಯ ಬಲದೈವತ ಸೂನುಮತ್ರ ಪದ್ಮತ್ರಯಂ ನಿರುಣದುದ್ಧತ ರಾಕ್ಷಸಾನಾಂ. ಇತಿ ಮುಕ್ತಃ ಆಶು ಸಗದಃ ಸಧನು ಸಬಾಣ ಭೀಮ ಗಿರೀಂದ್ರಂ ಅಜಿತ ಉರುಬಲಃ ವಿಗಾಹೇ. ಇತಿ ಮುಕ್ತಃ ಆಶು ಸಗದಃ ಸಧನು ಸಬಾಣ. ಸಗದಃ ಗದಾ ಸಮೇತನಾಗಿ, ಸಧನು ಧನುಸ್ಸಮೇತನಾಗಿ, ಸಬಾಣ ಬಾಣ ಸಮೇತನಾಗಿ ಭೀಮಸೇನ ಗಿರೀಂದ್ರಂ ಅಜಿತೋರುಬಲೋ ವಿಗಾಹಿ. ಅಜಿತ ಉರುಬಲಃ. ಅಜಿತ ಸೋಲಲಾಗದ, ಉರು ಶ್ರೇಷ್ಠವಾದ, ಬಲವನ್ನು ಹೊಂದಿದ್ದಂತಹ ಭೀಮಸೇನ ಗಿರೀಂದ್ರಂ ಆ ಬೆಟ್ಟವನ್ನು ವಿಗಾಹೆ ಮತ್ತೆ ಹತ್ತಿತ್ತು. ಒಂದು ಸ್ಟೆಪ್ ಇದ್ದಿದ್ರೆ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬೇಕೀಗ. ಅಲ್ಲಿ ಹೊರಟು. ಅದ್ಯತ್ವಯೈವ ಗಂತವ್ಯೋ ವಿಧೂಯಾಖಿಲ ರಾಕ್ಷಸಾನ್. ಅಲ್ಲಿ ಹೋಗಿ ಪ್ರಾಪ್ತಂ ನಿಶಾಮ್ಯ ಬಲದೈವತ ಸೂರು ಮಾತ್ರ. ಇಲ್ಲೇನು ಮತ್ತೆ ಹನುಮಂತ ಅಡ್ಡ ಬರೋದೇನೂ ಇಲ್ಲ, ಇಲ್ಲಿ ಹೈಯರ್ ಲೆವೆಲ್ಗೆ ಹೋಗಿತ್ತು. ಪದ್ಮತ್ರಯಂ ನೆರಳದುದ್ಧತ ರಾಕ್ಷಸಾನಾಂ. ಪ್ರಾಪ್ತಂ ನಿಶಾಮ್ಯ ಬಲದೈವತ ಸೂನುಂ ಮಾತ್ರ ಪದ್ಮತ್ರಯಂ ನೆರಣತ ಉದ್ಧತ ರಾಕ್ಷಸಾನಾಂ. ಪ್ರಾಪ್ತಂ ನಿಶಾಮ್ಯ. ನಿಶಮ್ಯ ಅಂದರೆ ಕೇಳಿ, ನಿಶಾಮ್ಯ ಅಂದರೆ ನೋಡಿ. ರಾಕ್ಷಸರ ಕಾವಲುಗಾರ ನೋಡಿದ್ರು ಭೀಮಸೇನ ಬಂದಿದ್ದನ್ನು ಗೊತ್ತಾಯ್ತಾ. ನೋಡಿ, ಬಲದೈವತ ಸೂನುಂ ಮಾತ್ರ ಪದ್ಮತ್ರಯಂ ಬಲದೈವತ ಅಂದರೆ ಯಾರು? ಬಳಿತ್ಥ, ವಾಯುದೇವರು ಅಂತ ಅರ್ಥ. ಬಲದೈವತ ಸೂನು ಮಾತ್ರ ಪದ್ಮತ್ರಯಂ ನೆರಳದುದ್ಧತ ರಾಕ್ಷಸಾನಾಂ. ಅಲ್ಲಿ ರಾಕ್ಷಸರು 1,00,000 ಕೋಟಿ ಇರಲಿಲ್ಲ. ಪದ್ಮತ್ರಯ, ಪದ್ಮ ಅಂತ ನಂಬರು ಗೊತ್ತಾಯ್ತಾ. ಕೋಟಿ ಮೇಲೆ ಯಾರು ಸಾಮಾನ್ಯ ಕೆಡಿರೋದಿಲ್ಲ ಗೊತ್ತಾಯ್ತಾ. ಯಾಕೆಂದರೆ ಅದೇ ಭಾರಿ ಜಾಸ್ತಿ ಆಗುತ್ತೆ.
ಮುಂದೆ ಪದ್ಮ ಮಹಾಪದ್ಮ ಅವೆಲ್ಲ ಇದೆ, ವೃಂದ ಮಹಾವೃಂದ ಎಲ್ಲ ದೊಡ್ಡ ನಂಬರ್ಗಳು ಅವೆಲ್ಲ. ಕೊನೆಗೆ ಅನಂತ ಹೋಗಬೇಕು. ಇದು ಅಷ್ಟು ಜನ ಕಾವಲಿದ್ದರಲ್ಲಿ. ಯಾಕೆ ಇನ್ನೂ ಪ್ರಶಸ್ತ ಆದ್ದರಿಂದ ಪಂಚವರ್ಣದ ಪುಷ್ಪ ಇನ್ನೂ ಪ್ರಶಸ್ತು ಹೆಚ್ಚು, ಇನ್ನೂ ದೊಡ್ಡ ಕಾವಲಿತ್ತು. ಅಲ್ಲಿ ಪದ್ಮ ನೆರೊಣತ್ತಂದರೆ ತಡೆದರು. ಉದ್ಧತ ರಾಕ್ಷಸಾನಾಂ ಎಲ್ಲ ದುಷ್ಟ ರಾಕ್ಷಸರು. ಕಾವಲುಗಾರರಲ್ಲೂ ಕೂಡ ಡಿಸೆಂಟ್ ಇರ್ತಾರೆ ಕೆಲವರು ಬಾಯ್ತಿದ್ರೆ ಬೈಯೋದೇ ಕೆಲಸ. ಕಾವಲುಗಾರ ಒಂದೇ ರೀತಿ ಇರೋದಿಲ್ಲ. ಕೆಲವರು ಭಾರಿ ರೆಸ್ಪೆಕ್ಟ್ಫುಲ್ಲಿ ನಡ್ಕೋತಾರೆ. ಕೆಲವರು ತಮ್ಮದೇ ಭಾರಿ ರೆಸ್ಪೆಕ್ಟ್ಫುಲ್ ಪೊಸಿಷನ್ ತಿಳ್ಕೊಂಬಿಟ್ಟು ಏಕವಚನದಲ್ಲಿ ಬೈಯೋದು ಏನೋ ಮಾಡ್ತಿರ್ತಾರೆ. ವಿಷಯ ಹೇಳೋದಿಲ್ಲ, ಬೈಯೋದೇ ಜಾಸ್ತಿ. ಅವೆಲ್ಲ ಉದ್ಧತರಂದ್ರೇನು? ಉನ್ಮತ್ತ ಜನ. ಅದು ವಿನಯ ಇರೋದಿಲ್ಲ ಅವರಿಗೆಲ್ಲ. ಅಗ್ರೇ ನಿಧಾಯ ಮಣಿಮಂತ, ಈಗ ಬಂದ ಮಣಿಮಂತ. ಅಲ್ಲಿ ಮಣಿಮಂತ ಇರಲಿಲ್ಲ. ಸೌಗಂಧ ಪುಷ್ಪ ಕಾಲಕ್ಕೆ ಮಣಿಮಂತ ಬಂದಿಲ್ಲ. ಅಗ್ರೇ ನಿಧಾಯ ಮಣಿಮಂತಮಜೇಯ ಮುಗ್ರಂ ಶಂಭೋರ್ವರಾದ್ ವಿವಿಧ ಶಸ್ತ್ರ ಮಹಾಭಿವೃಷ್ಟ್ಯಾ ತಾನ್ ಸರ್ವ ರಾಕ್ಷಸಗಣಾನ್ ಮಣಿಮತ್ ಸಮೇತಾನ್ ಭೀಮೋ ಜಘಾನ ಸಪದಿ ಪ್ರವರೈಃ ಶರೋಘೈಃ. ಅಗ್ರೇ ನಿಧಾಯ ಮಣಿಮಂತಂ, ಮಣಿಮಂತ ಅವರ ಲೀಡರ್. ಎಲ್ಲರಿಗೂ ಪ್ರಧಾನನಾದ ಪದ್ಮತ್ರಯ ಸಂಖ್ಯೆಯ ರಾಕ್ಷಸರ ಸೇನೆಗೆ ಪ್ರಧಾನನಾದ ಮಣಿಮಂತ. ಅಜೇಯ, ವರದಿಂದ ಅಜೇಯ ಅವನು. ಉಗ್ರಂ, ಉಗ್ರಗಾಮಿ ಅವನು. ಶಂಭೋರ್ವರಾತ್, ಯಾರ ವರದಿಂದ ಅಜೇಯ? ಶಂಭೋರ್ವರಾತ್ ಅಜೇಯಂ. ವಿವಿಧ ಶಸ್ತ್ರ ಮಹಾಭಿವೃಷ್ಟ್ಯ ತಾನ್, ಅವರಲ್ಲಿ ಏನು ಮಾಡಿದರು? ಬರಲಿ ವಿವಿಧವಾದ ಶಸ್ತ್ರ ಏನೇನೋ ಮಾಡ್ತಾ ಎದುರಿಸಿ ಹೋಗಿದ್ದರು. ಮಣಿಮಂತ ಅವರ ಹಿಂದೆ ಇವರು ಎಲ್ಲರೂ ಕೂಡ ಶಸ್ತ್ರಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾರೆ. ವರ ಬೇರೆ ಇದೆ, ಸಂಖ್ಯೆ ಬೇರೆ ಇದೆ. ಕ್ವಾಂಟಿಟಿ ವೈಸು ಭಾರಿ ಜಾಸ್ತಿ, ಕ್ವಾಲಿಟಿ ವೈಸು ವರ ಇದೆ. ಅದು ಮಣಿಮಂತ ಲೀಡರ್ ಬೇರೆ. ಇಂಥವ್ರು ಬಂದರು. ತಾನು ಅವರೆಲ್ಲ ಬಾಣಗಳನ್ನು ಬಿಟ್ಟಿದ್ದರಿಂದ ತಾನ್ ಸರ್ವರಾಕ್ಷಸಗಣಾನ್ ಮಣಿಮತ್ ಸಮೇತಾನ್ ಭೀಮೋ ಜಘಾನ ಸಪದಿ ಪ್ರವರೈಹಿ ಶರೌಘೈಹಿ. ಆಗ ಭೀಮಸೇನ ಅವ್ರನ್ನ ಕೊಂದಿದ್ದು ಗದೆಯಿಂದಲ್ಲ, ಬಾಣಗಳಿಂದ. ಎಲ್ಲ ವ್ಯತ್ಯಾಸ ನೋಡಬೇಕು. ಅಲ್ಲೆಲ್ಲ ಕೊಂದಿದ್ದಾರನ್ನ ಗದೆಯಿಂದ, ಸೌಗಂಧಿಕ ಪುಷ್ಪದ ಪ್ರಸಂಗದ ಗದೆಯಿಂದ ಕೊಂದರೆ, ಇಲ್ಲಿ ಬಾಣಗಳಿಂದ. ಭೀಮಸೇನಿಗೆ ಶಸ್ತ್ರಾಸ್ತ್ರ ವಿದ್ಯೆ ಬರ್ತಿತ್ತು. ಅದು ಇಷ್ಟು ಜನ ಹೊಡಿಬೇಕಾದ್ರೆ, ಇಷ್ಟು ಜನ ಕೊಲ್ಲೋಷ್ಟು ಬಾಣಗಳಿತ್ತು ಅಂತ ಹೇಳಿದರೆ ಭೀಮಸೇನ ಸಾಮರ್ಥ್ಯ, ಧನುರ್ವಿದ್ಯೆ ಬರ್ತಿರಲಿಲ್ಲ ನಂಬರಿದ್ದಾರಲ್ಲ, ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಅವ್ರು ಇಲ್ಲ ಅಸ್ತ್ರ ಬೇರೆ ಬಾಣ ಬೇರೆ. ಸುಮ್ಮನೆ ಹೊಡೆದ್ರೆ ಬಾಣ ಅದು ಮತ್ತು ಅಸ್ತ್ರ ಅಂದ್ರೇನು? ಮಂತ್ರ ಹಾಕಬೇಕು. ಅದಕ್ಕೆ ಮಂತ್ರ ಹಾಕಿದ್ರೆ ಪ್ರಾರ್ಥನೆ ಮಾಡಬೇಕು. ಇಲ್ಲ ಅಸ್ತ್ರ ಪ್ರಯೋಗ ಮಾಡಿಲ್ಲ, ಬರೀ ಬಾಣಗಳ ಪ್ರಯೋಗ ಮಾಡಿಲ್ಲ ಇಲ್ಲಿ, ಬರೀ ಬಾಣ ಪ್ರಯೋಗ. ಅಸ್ತ್ರ ಪ್ರಯೋಗ ಅಲ್ಲಿ ಮಾಡೋದು. ಅಶ್ವತ್ಥಾಮರ ಮೇಲೆ ಯುದ್ಧ ಮಾಡಬೇಕಾದ್ರೆ ಮತ್ತು ಅಲಂಬುಸರ ಮೇಲೆ 2 ಸರ್ತಿ ಮಾತ್ರ. ಅದು ಕೂಡ ಏನೋ ಕೇಳಲಿಲ್ಲ, ಅವ್ರು ಕಡಿಮೆ ಅವರು ಅಪ್ಪಣೆ ಮಾಡಿ. ಆಗ್ನೇಯ, ಇಲ್ಲಿ ಆಗ್ನೇಯ ಪ್ರಶ್ನೆನೂ ಬಂದಿಲ್ಲ, ಬಾಣನೇ ಬಿಟ್ಟಿದ್ದು ಬರೀ. ಪ್ರಬರ ಇವತ್ತು ಬಾಣ ಹೊಡಿಯಪ್ಪ, ಬೇಟೆಯವ್ರು ಬಾಣ ಹೊಡಿತಾರಲ್ಲ, ಅಸ್ತ್ರಗಿಸ್ತ್ರ ಏನಲ್ಲ, ಅವೆಲ್ಲ ಕೂಡ ಬಿಡುತ್ತೆ, ಸೈದಾಗ್ತಾರೆ ಅಷ್ಟೆ. ಅಸ್ತ್ರ ಯುದ್ಧ ಮಾಡುವಾಗ ಮಂತ್ರಿಸ್ಬೇಕು. ಅದಕ್ಕೆ ಮಂತ್ರ ಹಾಕ್ಬೇಕಾದ್ರೆ ದೇವರ ಪ್ರಾರ್ಥನೆ ಮಾಡಬೇಕು. ಆ ಪ್ರಸಂಗನೇ ಬಂದಿಲ್ಲ ಇಲ್ಲಿ. ಸಪದಿ ಪ್ರವರೈಹಿ ಶರೌಘೈಹಿ, ಅದಕ್ಕೆ ಶರ ಊಹ ಬಾಣಗಳ ಪ್ರವಾಹದಿಂದ ಭೀಮಸೇನ ಮಣಿಮಂತನ ಸಮೇತ ಅಷ್ಟೂ ರಾಕ್ಷಸನ್ನು ಕೊಂದಾಯಿತು. ನೋಡಿ, ಭೀಮಸೇನ ಕೊಂದರ ಈಗ ಭೂಭಾರ ಎಷ್ಟಿತ್ತು. ಭಗವತ್ಕಾರ್ಯ ಸಾಧಕಾರ್ಥ. ಅರ್ಜುನ ಈ ಸಂಖ್ಯೆಯಲ್ಲಿ ಕೊಂದಿಲ್ಲ. ಭೀಮಸೇನ ಕೊಂದ ಸಂಖ್ಯೆಯಲ್ಲಿ ಅರ್ಜುನ ಮಾಡಿದ್ದು ಈವನ್ ಭಾರಿ ನೆಗ್ಲಿಜಿಬಲ್. ಅದು ಕುರುಕ್ಷೇತ್ರ ಯುದ್ಧದಲ್ಲೂ ಕೂಡ ಅತಿ ಹೆಚ್ಚು ಕೊಂದಿದ್ದ್ಯಾರೋ ಭೀಮಸೇನೇ ಹೊರತು ಅರ್ಜುನ ಅಲ್ಲ. ಅರ್ಜುನ ಆಮೇಲೆ ಬರ್ತಾನೆ. ಫಸ್ಟ್ ಭೀಮನ, ಎಲ್ಲದರಲ್ಲೂ ಫಸ್ಟ್ ಭೀಮಸೇನೇ. ಇದಿಷ್ಟು ಅರ್ಜುನ ಮಾಡೇ ಇಲ್ಲ, ಏನೂ ಕೂಡ ಮಾಡಿಲ್ಲ. ಇಲ್ಲಿ ಕೋಟಿಗಟ್ಟಲೆಯಲ್ಲಿ ಪದ್ಮತ್ರಯಗಟ್ಟಲೆ ಇಲ್ಲಿ ಇಷ್ಟು ಜನಗಳನ್ನು ಸಂಹಾರ ಮಾಡಬೇಕಾದ್ರೆ ಎಂಥ ಭೂಭಾರ ಇತ್ತು. ಆದ್ದರಿಂದ ಪ್ರಥಮ ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ. ಫಸ್ಟ್ ಸೇವಾಕರ್ತರು ಯಾರೋ ಭೀಮಸೇನ ಹೊರತು ಅರ್ಜುನಾದಿಗಳು ಆಮೇಲೆ ಬರ್ತಾರೆ, ಮೊದಲೇ ಲಿಸ್ಟಲ್ಲಿ ಬರಲ್ಲ. ಏನ ಏಕಲವ್ಯನು ಮಣಿಮಂತನ ಅವತಾರನೇ ಗೊತ್ತಾಯ್ತಾ. ಏಕಲವ್ಯ ಅಲ್ಲಿ ಮೂಲ ರೂಪ ಒಂದು ಮಣಿಮಂತಂದು, ಅಲ್ಲಿ ಅವತಾರ ಏಕಲವ್ಯನಾಗಿ. ಅಲ್ಲಿ ಯಾರಿಂದ ಸಾಯ್ತಾನೆ? ಸತ್ತ ಈಗಾಗಲೇ ಬಂದು ಕಥೆ ಇದು. ಕೃಷ್ಣ ಕೊಲ್ತಾನೆ ಏಕಲವ್ಯನ, ಇಲ್ಲಿ ಭೀಮ ಕೊಲ್ಲೋದು. ಅಂತೂ ಏಕಲವ್ಯ ಏನು ಅಸ್ತ್ರವಿದ್ಯೆ ಯಾರ ಹತ್ರ ಕಲಿಬೇಕಾಗಿಲ್ಲ. ಅದು ಆಚಾರ್ಯ ಹೇಳಿಬಿಟ್ರೆ ಜಾನನ್ಸು ಪ್ರತಿಭಾಬಲದಿಂದ ಅವ್ರು ಏನು ಬೇಕಿಲ್ಲ. ಆಲೋಚನೆ ಸರ್ವ ವಿಷಯ ರುಜಿಯೋಗಿ ಜ್ಞಾನ. ಅವ್ರು ಯೋಚನೆ ಮಾಡಿದ ತಕ್ಷಣ ಯಾವ ವಿದ್ಯೆ ಬೇಕಾದ್ರೂ ಗೊತ್ತಾಗುತ್ತೆ. ಅದು ಹೇಳಿದ್ರು ಈಗಾಗಲೇ. ಏನಂತ ಹೇಳಿದ್ದಾರೆ? ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವವರೇರನುಗೀತ ಕೀರ್ತೇ ಕಲಾಶ್ಚ ಶೇಷಾ ಸತತಂ ಗುರೋರ್ನಃ
ಕರೋಲ್ಲಸತ್ ಕಂದುಕವದ್ ವಿಭಾಂತಿ ತತ್ವಪ್ರದೀಪದಲ್ಲಿ ನಾನು ಇವರು ಹೇಳ್ತಾರೆ ತಿಳ್ಕೊಂಡ್ಬಿಟ್ಟಿದ್ದಾಚಾರ್ಯ ನಮ್ಮ ಗುರು ವಿದ್ಯೆ ಎಲ್ಲ ಅಂಗೈಯಲ್ಲಿ ಚೆಂಡಿದ್ದಾಗೆ ಎಲ್ಲ ವಿದ್ಯೆಗಳು ಗೊತ್ತು ಅಂತ ಹೇಳ್ತಾರೆ. ಗುರುಗಳಿಗೆ ಏನು ಗೊತ್ತಿದ್ದರೆ ಸಾಕು, ಆ ಸಬ್ಜೆಕ್ಟ್ ಗೊತ್ತಿದ್ದರೆ ಸಾಕು. ವೃತ್ತವರು ಇವರು ಎಲ್ಲ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ಜಗದ್ಗುರುಗಳು ಅಂತ ಯಾತಕ್ಕೆ ಕರೀತಾರೆ ಅಂದರೆ ಜಗತ್ತು ಎಷ್ಟು ವಿದ್ಯೆ ಇದೆಯೋ ಅಷ್ಟಕ್ಕೂ ಗೊತ್ತಿದೆ ಅವರಿಗೆ. ಒಂದೊಂದಕ್ಕೂ ಗುರುಗಳು ತಗೋಬೇಕಾಗಿಲ್ಲ, ಎಲ್ಲ ಸಬ್ಜೆಕ್ಟು ಒಬ್ಬರೇ ಪಾಠ ಮಾಡೋರು. ಜಗದ್ಗುರು ಶಬ್ದಕ್ಕೆ ಅರ್ಥ ಅದು. ಸುಮ್ಮನೆ ಜಗದ್ಗುರು ಅಂತ ಹೇಳಿ ಬೆಟಾಲಿಯನ್ ಮಾಡ್ಕೊಂಡು ಕೂಗಿದ್ರೆ ಜಗದ್ಗುರು ಆಗೋದಿಲ್ಲ. ಒಂದು ಕೋಮಿನ ಗುರುಗಳು ಯಾರೂ ಜಗದ್ಗುರುಗಳು ಆಗೋದಿಲ್ಲ ನೆನ್ಪಿಟ್ಕೊಳ್ಳಿ. ಚೀಫ್ ಮಿನಿಸ್ಟರ್ ಅಂದ್ರೆ ಕೋಮಿ ಗುರು ಮಿನಿಸ್ಟರ್ ಆಗ್ತಾನಾ? ಎಂಟೈರ್ ಸ್ಟೇಟಿಗೆ ಪ್ರಧಾನಿ, ಎಂಟೈರ್ ಕಂಟ್ರಿಗೆ. ಅದಕ್ಕೆ ಜಗದ್ಗುರು ಎಂಟೈರ್ ಯೂನಿವರ್ಸಿಟಿ ಗುರುಗಳು. ವಿಶ್ವಗುರುವರು ವಿಶುದ್ಧಾಂ ವಕ್ಷ್ಯಾಮಿ ವಾಯೋರ್ ಅವತಾರ ಲೀಲಾಮ್ ಅಂತ ಹೇಳಿದ್ದಾರೆ. ವಿಶ್ವಗುರುಗಳು ಜಗದ್ಗುರುಗಳು. ಆದ್ದರಿಂದ ಆ ಜ್ಞಾನ ಇರಬೇಕು, ಇಲ್ಲದ್ರೆ ಆಗೋದಿಲ್ಲ. ಈ ಪ್ರಿನ್ಸಿಪಾಲಿಗೆ ಎಲ್ಲ ಸಬ್ಜೆಕ್ಟು ಗೊತ್ತಿರಬೇಕಾಗಿಲ್ಲ, ವಿ ಸಿಗೆ ಗೊತ್ತಿರಬೇಕಾಗಿಲ್ಲ, ಚಾನ್ಸಲರ್ಗೆ ಗೊತ್ತಿರಬೇಕಾಗಿಲ್ಲ, ಬರೀ ಹೆಡ್ ಅಷ್ಟೇ. ಇವ್ರು ಹಾಗಲ್ಲ, ಎಲ್ಲ ತಿಳಿದ ಜಗದ್ಗುರುಗಳು. ಒಬ್ಬ ಪ್ರಿನ್ಸಿಪಾಲ್ ಇದ್ದಾನೆ, ಎಷ್ಟು ಸಬ್ಜೆಕ್ಟ್ ಇದೆ ಅಷ್ಟು ಸಬ್ಜೆಕ್ಟು ಗೊತ್ತಿದೆ ಅವರಿಗೆ. ಭಾಳ ಪಜಿತ ಆಗುತ್ತೆ ಅವರಿಗೆ. ಫುಲ್ ಕಂಟ್ರೋಲ್ ಮಾಡೋಕ್ಕೆ ಬರೋದು, ಇಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಬರೋದಿಲ್ಲ. ಎಷ್ಟಲ್ಲಿ ಕಂಟ್ರೋಲ್ ಮಾಡ್ಬೋದು, ಸಬ್ಜೆಕ್ಟ್ ವೈಸ್ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಎಷ್ಟೊತ್ತ ಏನೋ ಹೇಳಿಬಿಡ್ತಾರೋ ಅವ್ರು ಒಪ್ಪಕ್ಕಾಗುತ್ತೆ ಅಷ್ಟೇ. ಇವರು ನಿಮಗೆ ಗೊತ್ತಿಲ್ಲ ವಿಷಯ. ಇವ್ರು ಹಾಗಲ್ಲ, ಏನಾಗುತ್ತೆ ಅಲ್ಲಿ ಜಗದ್ಗುರುಗಳಾದ್ದರಿಂದ ಎಲ್ಲ ವಿಷಯನೂ ಗೊತ್ತು ಅವ್ರಿಗೆ. ಹೊಸ ವಿಷಯ ಅದು. ಹಾಂ ಏನ? ಹಾಂ ಜಗದ್ಗುರು ಅಲ್ಲ, ಜಗದ್ಗುರುಣಾಂ ಗುರು ತಮೇವ ಶಾಸ್ತ್ರ ಪ್ರಣಭಂ ಪ್ರಣಮ್ಯ ಜಗದ್ಗುರುಣಾಂ ಗುರು ಮಂಜಸೈವ. ಜಗದ್ಗುರುಗಳು ಬ್ರಹ್ಮದೇವರು, ವಾಯುದೇವರು ಜಗದ್ಗುರುಗಳು. ಅವರು ಜಗದ್ಗುರುಗಳ ಗುರುಗಳು. ಜಗದ್ಗುರುಗಳಾದ ಮೇಲೆ ಅವ್ರ ಗುರುಗಳು ಜಗದ್ಗುರುಗಳಾಗಬೇಕಲ್ಲ. ಜಗದ್ಗುರುಗಳ ಗುರುಗಳು ಅವರು. ಅದ್ರ ಮೇಲೆ ಅಲ್ಲಿ ಇಬ್ಬರಿದ್ದಾರೆ, ಮಹಾಲಕ್ಷ್ಮಿ ಫಸ್ಟ್, ಆಮೇಲೆ ನಾರಾಯಣ. ಎಲ್ಲಿ ಜಂಪ್ ಮಾಡಿ ಲಕ್ಷ್ಮಿ ಬಿಟ್ಟು ಹೇಳ್ತಾರೆ ಅಂಡರ್ಸ್ಟುಡ್ಡಲ್ಲಿ ಗೊತ್ತಾಯ್ತಲ್ಲ. ಮತ್ತೆ ಹೇಳಲಿಲ್ಲ ತಿಳ್ಕೊಬೇಕಾಗಿಲ್ಲ ಏನೋ. ಹೌದು, ಇದೆಲ್ಲ ಕಲೀಲಿಲ್ಲ, ಇದೆಲ್ಲ ಬರೀ ಗದಾ ಯುದ್ಧ ಅನಿಸ್ತೇನೆ. ಅದು ಅವ್ರಿಗೆ ಗೊತ್ತಿತ್ತು. ಹೇಳಿ ನಾನು ಹಿಂದೆ ಬಂದಿತ್ತು ಅದು. ಅಷ್ಟರದ್ದು ಗುರಿ ಇಟ್ಟು ಹೊಡ್ಲಕ್ಕೆ ಹೋದಾಗ ಏನು ಕಾಣುತ್ತೆ ಅಂತ ಕೇಳ್ತಿದ್ದೆ ಎಲ್ಲರೂ. ಅವ್ರು ಹೇಳ್ತಿದ್ರು ಸರಿಯಾಗಿ ಗುರಿ ಸೈಲಿ ಹಾಗೆಲ್ಲ ಹೊಡಿಬಾರ್ದು, ಗುರಿ ಕೊಟ್ಟು ಹೇಳ್ತಿದ್ರು. ಅರ್ಜುನ ಕರೆಕ್ಟಾಗಿ ಹೇಳ್ತಿದ್ದ, ಪಕ್ಷಿಯ ರೆಕ್ಕೆ ಹೊಡಿಬೇಕಾ, ಏನು ಕಾಣುತ್ತೆ, ಪಕ್ಷಿ ಕಾಣುತ್ತೆ ನಿನಗೆ, ಜನ ಕಾಣುತ್ತಾರ ಇಲ್ಲ, ನಾನು ಕಾಣುತ್ತೇನೋ ಇಲ್ಲ, ಏನು ಬರ ಕಾಣುತ್ತೋ ಇಲ್ಲ, ಪಕ್ಷಿ ಕಾಣುತ್ತೋ ಇಲ್ಲ, ಕಣ್ಣು ಕಾಣುತ್ತೆ, ಏನು ಕಾಣುತ್ತೆ, ರೆಪ್ಪೆ ಒಂದೇ ಕಾಣುತ್ತೆ ಅಂತ ಹೊಡಿ ಅಂತ. ಈ ಕ್ಯಾಟ್ರಾಕ್ಟ್ ಮಾಡಿದ್ರೆ ಏನೇನೋ ಕಂಡುಬಿಟ್ರೆ ಬಜಿತಾಗುತ್ತೆ. ಏನು ಕಾಣಬೇಕು ಅವರಿಗೆ? ಒಳ್ಳೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಕೇಸ್ ಅದು. ಎಷ್ಟು ಸೂಕ್ಷ್ಮ ಅಂದರೆ ಭಾರಿ ಸ್ವಲ್ಪ ಹೆಚ್ಚು ಕಣ್ಣು ಪರ್ಮನೆಂಟ್ಲಿ ಹೋಗಿಬಿಡುತ್ತೆ. ಆ ರೀತಿ ಇದ್ದಾಗ ಕರೆಕ್ಟಾಗಿ ಹೊಡೆದ. ಭೀಮಸೇನ ಹೊಡಿಲಿಕ್ಕೆ ಹೋದಾಗ ಏನಾಯಿತು, ಬಂದಿದ್ದು ಹೊಡೆದಿದ್ದೇ ಕೆಲಸ. ಅದು ಎಲ್ಲಿ ಹೊಡೆದಿದೆ ಇವರು, ಅಯ್ಯೋ ಹೊಡಿಬಾರ್ದಾಗಿತ್ತು ಹೇಳೇ ಇಲ್ಲ ಅಂದರು. ತಡೀರಿ ಅಂತೇಳಿ ವಾಪಸ್ ತಂದಿದ್ದಾಯ್ತು. ಇನ್ನು ದಾರಿಯಲ್ಲಿ ಹೋಗ್ತಾ ಇದೆ ಪಾಪ, ಅದು ಹಿಡ್ಕೊಂಡು ಬಂದಿಟ್ಟು ಎಲ್ಲಿ ಹೊಡಿಲಿ ಅಂತ ಕೇಳಿ, ನಿಂಗೇನು ಹೊಡಿಬೇಡ ಅಂತೇಳಿದ್ರೆ ಅದಕ್ಕೆ ಅದಕ್ಕಿಂತ ಫಾಸ್ಟ್ ನೀರಿರ್ಬೇಕಾದ್ರೆ ತೊಗೊಂಡು ಏನು ಮಾಡಬೇಕೀಗ, ಅಲ್ಲಿಂದ ಕೋಲಿಲಿ ಯಾಕೆ ಹೊಡಿತೀವಿ ನಾವು, ಅಷ್ಟು ದೂರ ಓಡೋಕ್ಕಾಗಲ್ಲ. ಕಲ್ಲಿ ಹೊಡೆದ್ರೆ ಅಷ್ಟು ದೂರ ಹೋಗುತ್ತೆ ಅದು. ನಮಗೆ ಹೊಲಕ್ಕೆ ಬಂದರೆ ಬೇಕಿಲ್ಲ. ನಮಗೆ ಈಗ ಬಟ್ಟೆ ಸಿಗೋದಾದರೆ ಕೋಲಿ ಹಾಕಬೇಕು ಹೊತ್ತಾನೆ. ನಮಗೆ ಕೋಲು ಸ್ಟೂಲ್ ಬೇರೆ ಬೇಕು, ಇಟ್ಟು ಕಡಿಮೆ ಇದ್ದರೆ ಸ್ಟೂಲ್ ಬೇರೆ ಇದ್ರೆ ಕೋಲು ಹಿಡ್ಕೊಂಡು ತೊಗೋಬೇಕಾಗುತ್ತೆ. ಆದರೆ ಅಷ್ಟೇ ಎತ್ತರ ಇದ್ದರೆ ಬೇಕಿಲ್ಲ. ಸರಿ ಧನುವಿದ್ಯೆ ಬೇಕೇ ಇಲ್ಲ ಅಂತೇಳಿ ಡಿಸೈಡ್ ಮಾಡಿಬಿಟ್ರು. ಆದರೆ ಹಾಗೆ ಗೊತ್ತಿತ್ತಾದ್ದರಿಂದ ಬೇಕಿರಲಿಲ್ಲ. ಇದು ಭಾಳ ಸ್ವಾರಸ್ಯದ ಸಂಗತಿಗಳು. ಆ ದೃಷ್ಟಿಯಲ್ಲಿ ದ್ರೋಣ ಇದ್ದಿದ್ದೇ ಹೊರತು ಕಲ್ತಿದ್ದಲ್ಲ. ಅಲ್ಲಿ ಕಲಿಬೇಕು ಅಂತ ಸ್ಟೂಡೆಂಟ್ ಎನ್ರೋಲ್ ಆಗಬೇಕಲ್ಲ ಕ್ವಾಲಿಫಿಕೇಷನ್ಗೋಸ್ಕರ, ಅದಕ್ಕೋಸ್ಕರ ಇದ್ದಿದ್ದೇ ಹೊರತು ಆ್ಯಕ್ಚುಲಿ ಏನೂ ಇಲ್ಲ. ಯಾರು? ಹೌದು, ಅವನು ಮಣಿಮಂತನೇ. ಹೌದು. ಸಪದಿ ಪ್ರವರೈಹಿ ಶರೌಘೈಹಿ, ವರ ಪ್ರವರ ಅವ್ರು ಬಿಟ್ಟು ಬಾಣಕ್ಕಿಂತ ದೊಡ್ಡ ದೊಡ್ಡ ಬಾಣಗಳು. ಅವಧ್ಯಾಂತಾನ್ ಕ್ಷಣೇನೈವ ಹತ್ವಾ ಭೀಮೋ ಮಹಾಬಲಃ ರಣೇ ಕ್ರೋಧವಶಾನ್ ಸರ್ವಾನ್ ಅತಿಷ್ಠದ್ಗಿರಿಮೂರ್ಧನಿ. ಇವರು ಕ್ರೋಧವಶರೇ, ಆಗ್ಯಾಂಗೂ ಕ್ರೋಧವಶರದೆ ಇವರು ಕಾಣಿದ್ರು. ಅದಕ್ಕೇ ಕ್ರೋಧವಶೈಹಿ, ಬಂದೊಳಿದಲ್ಲಿ ಕ್ರೋಧವಶರ ದೈತ್ಯರು ಅಂತಲೇ ಕರೆದಿರೋದು. ಕ್ರೋಧವಶ ದೈತ್ಯರು ಅಂತ ಎಲ್ಲರೂ ಬರೀತಾರೆ. ಆಚಾರ ಅರ್ಥ ಹೇಳ್ತಾರೆ. ಏನು ಅರ್ಥ ಹೇಳ್ತಾರೆ? ಅಂತಃಕ್ರುದ್ಧಾ ಬಹಿರ್ಭಕ್ತಾ. ಗೊತ್ತಾಯ್ತಾ? ಒಳಗೆ ನೋಡಿದರೆ ಬಹಿರ್ಕ್ರುದ್ಧಾ ಅಂತಹ ಭಕ್ತಾ, ಬಹಿರ್ಭಕ್ತ ಅಂತ ಉಲ್ಟಪಲ್ಟ. ಇವರೆಲ್ಲ ಏನು ಶಿಶುಪಾಲಾದಿಗಳೇನು ಭಾರಿ ಗಲಾಟೆ, ಹೊರಗಡೆ ದ್ವೇಷಿಗಳು, ಒಳಗಡೆ ಭಕ್ತರವರು. ಇವ್ರು ಹಾಗಲ್ಲ, ಹೊರಗಡೆ ಭಕ್ತರ ಕಂಡಾಗ ಒಳಗಡೆ ದ್ವೇಷಿಗಳು. ಕ್ರೋಧವಶರು ಅಂತ ಕರೀತಾರೆ. ಗೊತ್ತಾಯ್ತಾ? ಕ್ರೋಧವಶರು ಅಂದರೆ ಮೇಲ್ನೋಟಕ್ಕೆ ಆಷಾಢಭೂತಿಗಳು ಅಂತ ಅರ್ಥ. ಕಾಣದೇ ಒಂದು ಏನೂ ಇಲ್ಲ, ಒಳಗೆ ಓಮುಖ ವ್ಯಾಘ್ರಗಳು. ಇವರೆಲ್ಲ ಏನಂತ ಕರೀತಾರೆ? ಕ್ರೋಧವಶರು ಅಂತ ಕರೀತಾರೆ. ಟೆಕ್ನಿಕಲ್ ವರ್ಡ್ ಅದು, ಗ್ಯಾಂಗ್ ಅದು. ಹೇಗೆ ಕಿಂಕರ ಅಂತ ದೈತ್ಯರು, ಕ್ರೋಧವಶರ ದೈತ್ಯರು, ಸುರಾಣಕ ದೈತ್ಯರು. ದೈತ್ಯರಲ್ಲೂ ಕ್ಲಾಸ್ಗಳಿದೆ, ಡಿಫ್ರೆಂಟ್ ಗ್ರೇಡ್ಸ್ ಇವೆ. ಮತ್ತು ಭೀಮೋ ಮಹಾಬಲಃ
ಅವ್ರನ್ನೆಲ್ಲ ಕೊಂದಿದ್ದ. ಅವಧ್ಯರಾದವರೆಲ್ಲರಿಗೂ ವರ ಇತ್ತು, ಮಣಿಮಂತನಿಗೆ ಅಷ್ಟೇ ಅಲ್ಲ, ಅವೆಲ್ಲರಿಗೂ ವರ ಇತ್ತು. ಅವರೆಲ್ಲ ಭೀಮಸೇನ ಕೊಂದಿದ್ದು ಮಹಾಬಲಃ, ಅದಕ್ಕೆ ಬಡಿತ್ಥ ಮಹಾಬಲಃ ಅಂತ ಕರೆದು. ಹತ್ವಾ ಭೀಮಃ ರಣೇ ಕ್ರೋಧವಶಾನ್ ಸರ್ವಾನ್ ಅತ್ತಿಷ್ಠದ್ ಗಿರಿಮೂರ್ಧನಿ. 8 ಜನಗಳು ಕೂಡ ಕೊಲ್ಲಕ್ಕೆ ಎಷ್ಟೊತ್ತು ಬೇಕಾಯಿತು? ಕ್ಷಣೇನೈವ. ಕಷ್ಟಪಟ್ಟು ಆಕಾರಿಸ್ತಗೊಂಡು ಕೊಂದಿದ್ದಲ್ಲ, ಎಷ್ಟೋ ಕ್ಷಣದಲ್ಲೇನೆ 8 ಜನಗಳನ್ನು ಕೂಡ ಕ್ವಾಂಟಿಟಿ ವೈಸು ಭಾರಿ ಜಾಸ್ತಿ ಅವರು, ಗೊತ್ತಾಯ್ತಾ? ಅಂಥವ್ರನ್ನ ಕೊಂದಿದ್ದು ಒಂದು ಗ್ರೇಟು. ಅದು ಕೊಂದಿದ್ದ ಹಾಗೆ ಒಂದೇ ಕ್ಷಣದೊಳಗೆ ಅಂತ ಹೇಳಿದರೆ ವಿತ್ ಇನ್ ನೋ ಮೂಮೆಂಟ್. ಇದು ಭೀಮಸೇನ ಸಾಮರ್ಥ್ಯ. ಇದು ಇಷ್ಟೆಲ್ಲ ಮಾಡಿದರೆ ಏನಿಲ್ಲ, ಆಯಾಸ ಇಲ್ಲ. ಜೋರ ಸ್ಟೆಪ್ಸ್ ಹತ್ತಿ ಬಂದರೆ ಏನಾಗುತ್ತೆ, ಒಬ್ಬತ್ತು ಕೊಡಬೇಕಾಗತ್ತೆ. ಜೋರಾಗಿ ಹತ್ತಿ ಬಂದರೆ, ಜೋರ ಬಂದರೆ ನಿಧಾನ ಕುತ್ಕೊಳ್ರಿ ಅಂತ ಹೇಳಬೇಕಾಗತ್ತೆ. ಹತ್ತಕ್ಕೆ ಇಲ್ದೋದ್ರೆ ಎದುರಿಸ್ರು ಬಿಡ್ತಾ ಇರ್ತಾರೆ. ಅದೇ 100 ಮೆಟ್ಲು 4 ಮೆಟ್ಲು ಎತ್ತರೂ ಸಾಕು. ಇವ್ರು 8 ಜನ ಕೊಂದರೆ ಏನು ಆಯಾಸ ಆಗಿಲ್ಲ. ಅದು ಕಾಮನ್. ನೈವಾತ್ರ ವಿಶ್ರಮಣ ಮೈಚ್ಛದ ಅವಿಶ್ರಮೋಸೌ ನಿಸೀಮ ಪೌರುಷ ಬಲಸ್ಯ ಕುತಶ್ರಮೋಶ್ಯ. ಭೀಮಸೇನ ಎಷ್ಟೆಷ್ಟು ಕೆಲಸ ಮಾಡಿದ್ದಾನೆ, ಅದು ಮಿನಿಮಮ್ ಬಲ ಉಪಯೋಗಿಸ್ಬಿಟ್ಟು. ಹೆಚ್ಚು ಬಲ ಉಪಯೋಗಿಸಿದಾಗ ಏನಾಗುತ್ತಾಗ ಆಯಾಸ ಆಗ್ಬೋದು. ಆದರೆ ಅಷ್ಟು ಸ್ಟ್ರಾಂಗ್ ಆದ್ದರಿಂದ, ಅಷ್ಟು ಜ್ಞಾನದ ದೊಡ್ಡದು, ಇದು ಬಲ ದೊಡ್ಡದು, ಆಯಾಸನೇ ಇಲ್ಲ. ಹಾಂ, ಯಾರ? ಹಾಂ, ಅದಕ್ಕೇನೆ ಭಂಜನ, ಪ್ರಕರ್ಷೇಣ ಭಂಜನ. ಹೊಡಿಬೇಕು, ಬೇಗ ಹೊಡೆಯೋದು, ಅನಾಯಾಸ ಹೊಡೆಯೋದು, ಪೆಟ್ಟು ಭಾರಿ ಜಾಸ್ತಿ. ಮತ್ತು ಆ್ಯಕ್ಸಿಡೆಂಟ್ ಆಗುತ್ತೆ, ಜೋರಾಗಿ ಹೊಡೆಯುತ್ತೆ ವೆಹಿಕಲ್, ಕ್ಷಣದಲ್ಲಿ ಸತ್ತೋಗಿರ್ತಾರೆ, ಗೊತ್ತಾಯ್ತು? ಈ ರೀತಿ ಹೋದರೆ ಭಾಳ ಹೊತ್ತು ಬೇಕು. ಪೆಟ್ಟು ಎಷ್ಟು ಜಾಸ್ತಿ ಬೀಳುತ್ತೋ ಸ್ಟ್ರೆಂತ್ ಮುಖ್ಯ, ಕ್ವಾಂಟಿಟಿ ಎಷ್ಟು ಮುಖ್ಯನೋ ಕ್ವಾಲಿಟಿ ಮುಖ್ಯ ಅಂತ ಏಟು ಹಾಕ್ತಿದ್ರೆ ಎಲ್ಲರೂ ಹೋದರು. ದೇಹತಾ ಭೀಮಸೇನಿ. ಇದು ಯಾರೂ ಬರೆಯೋದಿಲ್ಲ, ಇದನ್ನು ಯಾರೂ ಹೇಳೋದಿಲ್ಲ. ಮಹಾಭಾರತದಲ್ಲಿ ಸ್ಪಷ್ಟ ಇದೆ, ಯಾರೂ ಹೇಳೋಲ್ಲ. ಉದ್ದೇಶ ನಮ್ಮವ್ರು ಜನ, ನಮ್ಮವರು ಬೇರೆ ಕತೆ ಹೇಳ್ಬಿಡ್ತಾರೆ, ಇದು ಬಿಟ್ಟುಬಿಡ್ತಾರೆ. ಹೈಲೈಟ್ ಮಾಡಬೇಕು, ಜನಗಳಿಗೆ ಮುಟ್ಟಬೇಕು. ಅದನ್ನು ಮುಟ್ಟಿಸ್ತೇವೆ. ದೊಡ್ಡವರು ಸುಮ್ಮನೆ ಕೂರಿಸಿಟ್ಟು ಬರುತ್ತೆ ಅವರಿಗೆ, ಮಾತು ಬೇರೆ ಹೊಳಿಕೋತಾರೆ ಅಂತ ಹೇಳಿಬಿಟ್ಟು. ವಿಷಯ ಹಿಡಿದಾಗ ಏನಾಗುತ್ತಾಗ, ವಿಷಯ ಹಿಡಿದಾಗ ಒಪ್ಕೋಬೇಕಾಗುತ್ತೆ. ಯಾವುದನ್ನು ಹಿಡ್ದಾನೆ ಬರೀ ಬೈದರು ಅಂತ ಅಷ್ಟೇ ಹೇಳಿ ಹಿಡ್ಕೊಂಡು ಏನಾಗ್ಬಿಟ್ಟಿದೆ, ಅವರು ಬೈದರು ಅಂತ ಅವ್ರನ್ನೆಲ್ಲರೂ ಬೈದಾಗ ಆಯ್ತು. ಈಗ ತಿಳಿತಿಲ್ಲ, ತಪ್ಪು ಹೇಳಿದ್ದಿಲ್ಲ, ತಪ್ಪು ಮಾಡಿದ್ದಾನೆ, ಕಾಪಿ ಹೊಡೆದ ಹೊರಗೆ ಕಳಿಸಿದ್ರು, ಯಾರೂ ಬೈಯಲ್ಲ. ಪ್ರಿನ್ಸಿಪಾಲ್ ಸುಮ್ಮನೆ ಹೊರಗೆ ಕಳಿಸ್ತೆ, ಏನಾಗುತ್ತಾಗ ಬಾಯಿ ಬಂದ ಬೈತಾರೆ, ಅನ್ಯಾಯ ಮಾಡಿಬಿಟ್ಟು ಹುಡುಗ ಕೆರಿಯರ್ ಹಾಳು ಮಾಡ್ದ ಅಂತ ಹೇಳ್ತಾರೆ. ಆ ಕಾಪಿ ಮಾಡಿದೆ ಹಿಡ್ದೇ ಇಲ್ಲ ಅದನ್ನು, ಅರ್ಥ ಆಯ್ತಾ? ಅದು ಹಾಗಾಗಿದೆ ಇವತ್ತು. ಸುಮ್ಮನೆ ಬೈತಾರೆ ಅಂತ ಆಗಿಬಿಟ್ಟು ಮಾಧುರೇ ಜಗಳಗಟ್ಟರು ಅಂತ ಆಗಿತ್ತು. ಕೊನೆಗೆ ಎಲ್ಲಿ ಬಂತದು? ಮಾಧುರೇ ಜಗಳ, ಸುಮ್ಮನೆ ಬೈತಾರೆ ಅಂತಾಯಿತು. ತಪ್ಪದು, ನಾವು ಮಾಡಿದ ದೊಡ್ಡ ತಪ್ಪದು. ಅಗ್ರೇ ನಿಧಾಯ ಮಣಿಮಂತಂ ಅವಧ್ಯಾಂತಾನ್ ಕ್ಷಣೇನೈವ ಹತ್ವಾ ಭೀಮೋ ಮಹಾಬಲಃ ರಣೇ ಕ್ರೋಧವಚಾನ್ ಸರ್ವಾನ್ ಅತಿಷ್ಠದ್ ಗಿರಿಮೂರ್ಧನಿ. ಇಷ್ಟು ಮಾಡಿಕೊಂಡು ಮೊದಲೇ ಬೆಟ್ಟ ಅದ್ಮೇಲೆ ನಿಂತಿದ್ದಾನೆ. ಒಬ್ಬರು ಎಲ್ಲ ಸತ್ತು ಹೋಗ್ಬಿಟ್ಟಿದ್ದಾರೆ, ನಿಂತ್ಕೊಂಡಿದ್ದಾನೆ. ದೇಹತಾ ಭೀಮಸೇನೇನ ಪ್ರಾಪುರಂಧಂತಮೋಖಿಲಾಹ. ಭೀಮಸೇನ ಕೊಂದರೆ ಏನಾಗಬೇಕು? ಅಂಧಂತಮಸ್ಗೆ ಹೋಗಬೇಕು. ಇನ್ಯಾರು ಕೊತ್ತರು ಅಂಧಂತಮಸ್ಗೆ ಹೋಗ್ತಾರೆ ಅಂತಿಲ್ಲ. ಹರಿವಾಯುಗಳು ಕೊಂದರೆ ಏನಾಗಿರ್ಬೇಕು? ಅವರು ಅಂಧಂತಮಸ್ಗೆ ಹೋಗಬೇಕು. ಅಷ್ಟು ವಿಶೇಷ. ಹತಃ ಸೌಗಂಧಿಕವನೆ. ಯಾರ್ದು ಮುಂದೆ ಹೇಳ್ತಾರೆ, ಕಾರಣ ಯಾತಕ್ಕೆ ಅಂತ ಹೇಳ್ತಾರದು. ಇನ್ಯಾರೂ ಇಲ್ಲ ಆ ರೀತಿ. ದೇಹತಾ ಭೀಮಸೇನೇನ ಪ್ರಾಪುರಂಧಂತಮೋಖಿಲಾಹ ಹತಃ ಸೌಗಂಧಿಕವನೆ ಮುನಿಮಾಂಶ್ಚ ಪುನಃ ಕಲೌ ಜಾತೋ ಮಿಥ್ಯಾಮತಿಂ ಸಮ್ಯಕ್ ಆಸ್ತೀರ್ಯಾಪತಮೋಧಿಕಂ. ಅವರೆಲ್ಲ ಮತ್ತೆ ಸುಮ್ಮನಾಗಲಿಲ್ಲ. ಹತಃ ಸೌಗಂಧಿಕವನೆ ಮಣಿಮಾಂಶ್ಚ ಏತತ್ ಪ್ರತೀಪಂ ಗೆಲಕರ್ತು ಕಾಮ ನಷ್ಟವಿದ ಸಂಕಟಮೇವ ಮಾಪ್ಯ. ಮುಂದೇನು ಏನಾಯಿತು? ಗಟ್ಟೆಗೆ ಹೇಳಬೇಕು. ಕಥಾಂಸಯೋಗ್ಯಾಂ ಕಾಲೇ ಕಲವು ಆ ಕಲಯಂತ ತೇಲಂ. ಅದು ಆ ಕತೆ ಇಲ್ಲಿ ಇದ್ರ ಬೇಸಿಸ್ ಅದು, ಇದನ್ನ ಇಟ್ಕೊಂಡು ಹೇಳಿರೋದು. ದೇಹತಃ ಭೀಮಸೇನೇನ ಬಾಲ್ಯಕ ರಾಜ ಬಾಲ್ಯ ಮುಂದೆ ಬರುತ್ತೆ. ಅವ್ರು ಕೇಳ್ಕೊಂಡಿದ್ದ ಅಂತ ರಿಕ್ವೆಸ್ಟ್ ಹೊಡೆದಿದ್ದರಿಂದ ಏನಾಗಲಿಲ್ಲ, ಅದು ಆತ ಅಂಧಂತಮಸ್ಗೆ ಹೋಗ್ಬಿಟ್ಟು ದೇವತೆ ಆತ, ಪ್ರಹ್ಲಾದನೆ ಬರಲಿಲ್ಲ. ಇವರೇ ಕೊಂದಿದ್ರೆ ಫಜಿತ ಆಗ್ತಿತ್ತು. ಜಾತೋ ಮಿಥ್ಯಾವತಿ. ಅದಕ್ಕೆ ವೈಷ್ಣವರನ್ನು ಕೊಲ್ಲೋದಿಲ್ಲ ಅವರು, ಗೊತ್ತಾಯ್ತು? ವೈಷ್ಣವರನ್ನು ಕೊಲ್ಲೋದಿಲ್ಲ. ಬಾಲ್ಯಕರಾದ ಭಾರಿ ವೈಷ್ಣವರು ಯಾತಕ್ಕೆ ಕೊಂದು ಹಾಗಿದ್ರೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಅವ್ನು ರಿಕ್ವೆಸ್ಟ್ ಕೊಂದಿದ್ದರಿಂದ ದೋಷ ಅಲ್ಲ. ಇಲ್ಲದೆ ಹೋಗಿದ್ರೆ ತಪ್ಪಾಗ್ತಿತ್ತು. ಅವ್ರು ಮಾಡಿ ಅಂಥ ಕೆಲಸ ಮಾಡಿಲ್ಲ. ಕೊಲ್ಲಬಾರ್ದ ಒಬ್ಬರನ್ನು 3 ರೂಪದಲ್ಲೂ ಕೊಂದಿಲ್ಲ ಅವರು. ಹನುಮಂತ ರೂಪದಲ್ಲಿ ಅಷ್ಟು ಜನ ಕೊಂದು ಹಾಕಿದ್ರೆ ಒಬ್ಬ ಯೋಗ್ಯನನ್ನು ಅಯೋಗ್ಯನ ಅಷ್ಟೇ ಕೊಂದಿದ್ದು, ಯೋಗ್ಯನೂ ಕೊಲ್ಲಿಲ್ಲ. ಇಲ್ಲೂ ಹಾಗೆ. ಇದು ಅವ್ರ ವಿಶೇಷವಾದ ಹಿರಿಮೆ. ತುಂಬ ಮಾಸಲ್ಲಿ ಗೊತ್ತಾಗಲ್ಲ ಕೆಲವು ಸಲ. ರಾವಣ ಏನು ಮಾಡಿದ, ತಂಗಿಗಳನ್ನೇ ಕೊಂದು ಹಾಕಿಬಿಟ್ಟ ಮಾಸಲ್ಲಿ, ಗೊತ್ತಾಗಲಿಲ್ಲ ಅಂತ ಹೇಳಿದ. ಇವ್ರಿಗೆ ಅಂಥದ್ದು ಇಲ್ಲೇ ಇಲ್ಲ, ಅಷ್ಟು ಪರ್ಫೆಕ್ಟ್ ಜ್ಞಾನ.
ತೇ ಹತಾ ಭೀಮಸೇನೇನ ಪ್ರಾಪುರಂಧಂತಮೋಖಿಲಾ ಹತಃ ಸೌಗಂಧಿಕವನೆ ಮಣಿಮಾಂಶ್ಚ ಪುನಃ ಕಲೌ. ಸೌಗಂಧಿಕವನೆ ಶಬ್ದಕ್ಕೆ ಇಲ್ಲಿ ಜೀವನ ಅಂತ ಅರ್ಥ. ಆ ಸೌಗಂಧಿಕ ಅಲ್ಲ, ಪಂಚವರ್ಣದ ಸೌಗಂಧಿಕ ಇದು. ಪುನಃ ಕಲವು, ಯಾಕೆ ಅವರೇ ಹೇಳಿಬಿಟ್ಟಿದ್ದಾರೆ, ಈಗ ನಾವೇನು ಹೇಳಬೇಕು ಕಾರಣ ಇಲ್ಲ. ಜಾತೋ ಮಿಥ್ಯಾಮತಿಂ ಸಮ್ಯಕ್ ಆಸ್ತೀರ್ಯಾಪತಮೋಧಿಕಂ. ಇದರಿಂದ ಏನು ಗೊತ್ತು, ಎರಡೂ ಸೌಗಂಧಿಕಗಳೇ. ಪಂಚವರ್ಣದ ಪುಷ್ಪನೂ ಸೌಗಂಧಿಕ, ಅದು ಪುಷ್ಪ ಸೌಗಂಧಿಕ. ಡಿಫ್ರೆನ್ಸ್ ಏನಂದರೆ ಅದು ಒಂದೇ ಬಣ್ಣ, ಬಂಗಾರದ ಬಣ್ಣ. ಇದು 5 ಬಣ್ಣ ಇತ್ತು ಅಷ್ಟೇ ಹೊರತು. ಅದೇ ಮಲ್ಲಿಗೆ ಹೂವೇ ಬೇರೆ ಬೇರೆ ಕಲರ್ ಅಂತ ಹೇಳ್ತೀವಲ್ಲ ಹಾಗೆ. ಏನೋ ಅಲ್ಲ, ಅಂದಾಜು ಹೋದರು ಅಂದರೆ ಮುಂದೆ ಹೋಗ್ತಾರೆ ಅಂತ ಅರ್ಥ. ಈಗೆಲ್ಲ ಮಧ್ಯೆ ಮಧ್ಯೆ ಯಾರು ಹೋಗಕ್ಕೆ ಬರೋದಿಲ್ಲ. ಯಾವಾಗ ಹೋಗ್ಬೇಕಾದ್ರೆ ಕಲ್ಪದ ಕೊನೆಗೆ, ಮಧ್ಯೆ ಮಧ್ಯೆ ಹೋಗಕ್ಕೆ ಬರೋದಿಲ್ಲ. ಹೋದರೆ ಹಾಗೆ ಹೇಳಿಬಿಡ್ತಾರೆ ಅಷ್ಟೇ. ಹೌದು. ಜಾತೋ ಮಿಥ್ಯಾಮತಿಂ ಸಮ್ಯಕ್ ಆಸ್ತೀರ್ಯಾಪತಮೋಧಿಕಂ. ಹೆಚ್ಚಿನ ತಮಸ್ಸಿಗೆ ಹೋದ. ಇಲ್ಲಿ ಹೋದರೂ ಬಿಡಲಿಲ್ಲ ಅವನು, ಮತ್ತೆ ಹುಟ್ಟಿ ಬಂದ, ಏನೇನೋ ಮತಗಳನ್ನು ಪ್ರಸಾರ ಮಾಡಿದ, ಕೊನೆಗೆ ಒಂದ ತಮಸ್ಸಿಗೆ ಹೋಗ್ತಾನೆ. ತಥೋ ವೈಶ್ರವಣೋ ರಾಜ ಮಹಾಪದ್ಮತ್ರಯೇ ಹತೆ ರಾಕ್ಷಸಾನಾಮವಧ್ಯಾನಾಂ ಸಖಾಯೇ ಮಣಿಮತ್ಯಪಿ ಆರುರೋಹರಥಂ ದಿವ್ಯಂ ಯೋದ್ಧುಕಾಮೋ ವೃಕೋದರಂ. ತಥೋ ವೈಶ್ರವಣ ರಾಜ. ವೈಶ್ರವಣ ಅಂದರೆ ಯಾರು? ಕುಬೇರಾಯ ವೈಶ್ರವಣಾಯ ಹೆಸರಲ್ಲೇ ಬಂದುಬಿಟ್ಟಿದೆ. ರಾಜ ಮಹಾಪದ್ಮತ್ರಯೇ ಹತೆ. ತಾನು ಎಷ್ಟು ಇದಾಯ್ತು ಈಗ, ದೊಡ್ಡ ಅಲ್ಲಿ ಹೋಯಿತು ಇಲ್ಲಿ ಹೋಯಿತು, ಹೆವಿ ಲಾಸ್ ಆತನಿಗೆ. ರಾಕ್ಷಸಾನಾಂ ಅವಧ್ಯಾನಾಂ ಸಖಾಯೇ ಮಣಿಮತ್ಯಪಿ. ಅವಧ್ಯರಾದ ರಾಕ್ಷಸ ಸತ್ತಿದ್ದು ಏನ ಹಾಂ, ಅದು ಇದೆ. ಅದು ಅಲ್ಲ, ಅದು ಹೇಗೆ ಅಂದರೆ ಅವ್ರ ಕಾವಲುಗಾರರು ಅವರು ವರ ಇದೆ, ತಮ್ಮ ಕಂಟ್ರೋಲಿದ್ದವ್ರು. ವರ ಕೊಟ್ಟಿರೋರು ರುದ್ರದೇವರು. ರುದ್ರದೇವರಿಗೆ ಫ್ರೆಂಡು ಈ ಅರ್ಥದಲ್ಲಿ ತುಂಬ ಬೇಕಾದವರು, ಆದ್ದರಿಂದ ಸೇಫ್. ಆ ರೀತಿ ಇದ್ದ. ಬಟ್ ಈಗ ಸೆಕ್ಯೂರಿಟಿ ಏರ್ಪಾಡು ಮಾಡಬೇಕು. ಈ ಥರ ಸತ್ತೋದ್ರು. ಮಣಿಮಂತ ಹೋಗಿಬಿಟ್ಟ, ಲೀಡರ್ ಹೋಗಿಬಿಟ್ಟ. ಮಣಿಮಂತ ಜೊತೆ ಭಾಳ ಕ್ಲೋಸ್ ಫ್ರೆಂಡ್ಶಿಪ್ ಇತ್ತು. ಇಲ್ಲಿ ಫ್ರೆಂಡ್ ಆಗಿ ನೋಡ್ದೆ. ಇವರು ಹಸರಾವೇಶ ಅವರಿಗೂ ಕೂಡ. ಯಾರಿಗೆ? ಕುಬೇರನಿಗೂ ಹಸರಾವೇಶನೇ. ಆದ್ದರಿಂದ ಹಾಗಾಯಿತು. ಹೀಗಾಯ್ತು. ಏನೋ ಪಾಪ ಭೀಮ ಅಲ್ಲಿ ಬಿಟ್ಟರೆ ಇಲ್ಲಿಗೂ ಬಂದುಬಿಟ್ಟ, ಮನೆಗೊಳಗೆ ಬಂದುಬಿಟ್ಟ. ಹಾಗಿದ್ದರೆ ಇದನ್ನು ಹೊಡೆದಾಕಿಬಿಟ್ಟ. ಒಂದು ಕೈ ನೋಡಿಬಿಡ್ತೀನಿ ಈಗ ಅಂತ ಹೊರಟ. ಮಹಾಪದ್ಮತ್ರಯೇ ಹೇತೆ. ಕೆಲಸ ಆಗ್ತಾ ಏನೋ ಬಿಟ್ಟಿರ್ತಾರೆ, ಬಿಟ್ಟಿದ್ದಕ್ಕೆ ಈ ರೀತಿ ಮಾಡ್ತಿದ್ದಾನ ಅಂತಾರಲ್ಲ, ಆ ರೀತಿ ಆಯ್ತು ಈಗ. ರಾಕ್ಷಸಾನಾಂ ಅವಧ್ಯಾನಾಂ ಸಖಾಯೇ ಮಣಿಮತ್ಯಪಿ ಆರುರೋಹ ರಥಂ ದಿವ್ಯಂ ಯೋದ್ಧ ಕಾಮೋ ವೃಕೋದರಂ. ಇನ್ನು ಭೀಮನೇ ಯುದ್ಧನೇ ಮಾಡಬೇಕು ತೀರ್ಮಾನ ಮಾಡಿದ. ರಥ ಹತ್ತಿದ, ಬಂದೇ ಬಿಟ್ಟ. ಅಸುರಾವೇಶತಸ್ತಸ್ಯ, ಬಂದೇ ಬಿಡ್ತದೆ. ಅಸುರಾವೇಶತಸ್ತಸ್ಯ. ಹರಿವಾಯುಗಳು ವಿರೋಧ ಮಾಡ್ತಾರೆ, ಏನಾಗಿರ್ಬೇಕು ಅವರಿಗೆ? ಅಸುರಾವೇಶ ಇರಲೇಬೇಕು. ಭೀಮೇ ಕ್ರೋಧೋ ಮಹಾನಭೂತ್. ಎಷ್ಟು ಸಿಟ್ಟು ಬಂತು ಆತನಿಗೆ? ಮಹಾನ್ ಕ್ರೋಧ. ಸಣ್ಣ ಪುಟ್ಟ ಅಲ್ಲಿ ಭಾರಿ ಕೋಪ ಬಂತು. ಕ್ರೋಧ ಮಹಾನಭೂತ್. ಸ ಆಜಗಾಮ ಭೀಮೇನ ಯೋದ್ಧುಂ ವಿತ್ತಪತಿ ಸ್ವಯಂ. ಭೀಮನೊಂದಿಗೆ ಯುದ್ಧ ಮಾಡೋದಕ್ಕೋಸ್ಕರವಾಗಿ ವಿತ್ತಪತಿ ಕುಬೇರ ಸ್ವಯಂ ಆಜಗಾಮ, ತಾನೇ ಬಂದುಬಿಟ್ಟ. ತಸ್ಮಿನ್ ಕಾಲೇ ಭೀಮಸೇನಸ್ಯ ರೋಷಂ ಶ್ರುತ್ವಾ ರಾಜ ಅಪೃಚ್ಛತಾಶುಸ್ಮ ಕೃಷ್ಣಾಂ ಕ್ವ ಭೀಮ ಇತ್ತೇವ ತಯೋದಿತಂಚ ಶ್ರುತ್ವಾ ಜಗಾಮಾಶು ರಕ್ಷೋ ಅಂಸ ಸಂಸ್ಥಃ ರಕ್ಷೋಂಸ ಸಂಸ್ಥಃ. ಯಥಾ ಪ್ರಕಾರ ಧರ್ಮರಾಜರು ಗೊತ್ತಾಯಿತು. ಆ ಶಬ್ದ ಗಿಬ್ದೆಲ್ಲ ಕೇಳಿಸ್ತು. ಅಷ್ಟೆಲ್ಲ ಸಾಯ್ಬೇಕಾದ್ರೆ ಕೂಗಿ ಗೀಗಿ ಕಿರಿಸಿ ಎಲ್ಲ ಆಗಿತ್ತು. ತಸ್ಮಿನ್ ಕಾಲೇ ಭೀಮಸೇನಸ್ಯ ಘೋಷಂ ಶ್ರುತ್ವ. ಭೀಮನಾದ ವಾಯುರ್ಭೀಮೋ ಭೀಮನಾದ. ಅದನ್ನು ಕೇಳಿ ರಾಜ ತಷ್ಟ ಧರ್ಮರಾಜ ಅಪೃಚ್ಛತಾಶುಸ್ಪಕ್ರ ಮತ್ತೆ ದ್ರೌಪದಿನ ಕೇಳಿದ, ಎಲ್ಲಿ ಭೀಮ ಅಂತೇಳಿ. ಅದು ಕೇಳಬೇಕಾದ್ರೆ ಏನಿರಬೇಕು? ಕೃಷ್ಣ ದ್ರೌಪದಿ ಭೀಮಸೇನ ದೇವರ ಸಂಬಂಧ ಗೊತ್ತಾಗುತ್ತದ್ರಿಂದ. ತನಗೆ ಗೊತ್ತಾಗದಿದ್ದನ್ನು ಕೇಳ್ತಾನೆ ಅಂದಮೇಲೆ ತಾನು ದ್ರೌಪದಿ ಪತಿ ಅಲ್ಲ ಅಂಬೋದಕ್ಕೆ ನಿದರ್ಶನ ಇದೆ. ಕ್ವ ಭೀಮ, ಮತ್ತೆ ಭೀಮ ಎಲ್ಲಿ ಅಂತ ಕೇಳಿದ. ತಯೋದಿತಂಚ ಶ್ರುತ್ವಾ ಜಗಾಮಾಶು ರಕ್ಷೋ ಅಂಸ ಸಂಸ್ಥಃ. ಹೇಳಿದ ತಕ್ಷಣ ಮತ್ತೆ ಹೊರಟ. ರಾಕ್ಷಸರು ಮತ್ತೆ ಕರೆಸ್ತ, ಮತ್ತೆ ಹೋದ ಕೂತ್ಕೊಂಡು. ಹೋಗಿ ನೋಡಿ, ಸಭ್ರಾತೃಕೆ ಮುನಿಭಿ ಕೃಷ್ಣಯಾಚ. ಈಗ ಸಹೋದರರು ಮತ್ತು ಮುನಿಗಳ ಸಮೇತ. ಅಲ್ಲಿ ಹೇಳಲಿಲ್ಲ ಮಾತನ್ನು. ಯಾತಕ್ಕೆ? ಗೋಚರದಲ್ಲಿ ಬಂದು ಹೋಗ್ಬಿಟ್ಟಿತ್ತು ಅದು. ಈಗ ಪ್ರತ್ಯೇಕ ಹೇಳಿದೆ. ಅದು ಇಲ್ಲೇ ಡಿಫರೆನ್ಸ್, ಕ್ರಿಯಲ್ ಡಿಫರೆನ್ಸ್ ಕಾಣಿಸುತ್ತೆ. ಸಭ್ರಾತೃಕೆ ಮುನಿಭಿ ಕೃಷ್ಣಯಾಚ ಗತೆ ರಾಜನ್ ಯತ್ರ ಭೀಮಂ ಕುಬೇರಃ ದೃಷ್ಟ್ವಾ ಸ್ವರಾವೇಶತೋ ಧರ್ಮಜಂಚ ಕಿಂಚಿನ್ಮುಕ್ತಃ ಸ್ನೇಹಯುಕ್ತಸ್ತಥಾ ಸಾ. ಸಭ್ರಾತೃಕೆ ಮುನಿಭಿಃ ಕೃಷ್ಣಯಾಚ ಗತೆ ರಾಜನ್ ಯತ್ರ ಭೀಮಂ ಕುಬೇರಃ. ಕುಬೇರ ಇದ್ದಲ್ಲಿ ಭೀಮ ಇದಲ್ಲೇ ಇದ್ದರು. ಅಷ್ಟು ಕುಬೇರ ಬಂದಾಗಿತ್ತು ಯುದ್ಧಕ್ಕೆ ಭೀಮಸೇನ ಜೊತೆಗೆ.
ಇನ್ನು ಯುದ್ಧ ಶುರುವಾಗಬೇಕು ಅಷ್ಟೊತ್ತಿ ಧರ್ಮರಾಜ ಬಂದ. ದೃಷ್ಟ ಅಸುರಾವೇಶತಃ ಧರ್ಮಜಂಚ, ಧರ್ಮರಾಜ ನೋಡಿದ ತಕ್ಷಣ ಏನಾಯ್ತಂತ ಆತನಿಗೆ ಅಸುರಾವೇಶದಿಂದ ಕಿಂಚಿನ ಸ್ವಲ್ಪ ಕಡಿಮೆ ಆಯ್ತಂತೆ, ಅಸುರಾವೇಶ ಕಡಿಮೆ ಆಯಿತು. ಸ್ನೇಹಯುಕ್ತಸ್ತಥಾಸ, ಆಗ ಸ್ವಲ್ಪ ಪ್ರೀತಿ ಬರಲಿಕ್ಕೆ ಶುರುವಾಯಿತು. ಆಗ ಹೇಳಿದ, ಇಲ್ಲಿ ಏನಾಯ್ತು, ಈಗ ಧರ್ಮರಾಜ ನೋಡಿದ ತಕ್ಷಣ ಏನಾಯ್ತು ಆತಗೆ ಅಸುರಾವೇಶ ಕಡಿಮೆ ಆಯಿತು. ಇಲ್ಲಿ ಪ್ರಾಬ್ಲಮ್ ಬಂತೀಗ, ಭೀಮನ ನೋಡಿದರೆ ಕಡಿಮೆ ಆಗಿದ್ದಿಲ್ಲ, ಧರ್ಮರಾಜ ಕಡಿಮೆ ಆಯಿತು. ಏನು ಅರ್ಥ ಆಗಿದ್ದರೆ ತಾರತಮ್ಯ ಉಲ್ಟಾಪಲ್ಟಾಯ್ತು. ಈಗ ಏನು ಉತ್ತರ ಕೊಡಬೇಕು ಅದಕ್ಕೆ? ಭೀಮಸೇನ ನೋಡಿ ಕಡಿಮೆ ಆಗಿಲ್ಲಲ್ಲ, ಸಿಟ್ಟು ಯುದ್ಧಕ್ಕೆ ಹೋಗಿಬಿಟ್ಟಿದ್ದಾನೆ. ಆದರೆ ಇಲ್ಲಿ ನೋಡಿದ್ರೆ ಏನಾಯ್ತು, ಈಗ ಕಡಿಮೆ ಆಗ್ತಿದೆ. ಅಂದರೆ ಕಡಿಮೆ ನೋಡಿದರೆ ಕಡಿಮೆ ಆಯಿತು, ಹೆಚ್ಚು ನೋಡಿದರೆ ಅಲ್ಲಿ ಕಡಿಮೆ ಆಗಿಬಿಟ್ಟು ಆ್ಯಕ್ಚುಲಿ. ಹಾಂ ಅಲ್ಲ, ಭೀಮಸೇನ ಸ್ವಯಂ ವಾಯುವೆ ಅಲ್ಲ, ಆವೇಶದ ಪ್ರಶ್ನೆ ಬರಲ್ಲ. ಸ್ವಯಂ ವಾಯು ದೊಡ್ಡದು, ಆವೇಶ ದೊಡ್ಡವರಾಗಿದ್ದರೆ ಸ್ವಯಂ ಇರಬೇಕಲ್ಲ. ಹರಿಚ್ಛೆ ಇಲ್ಲ, ಅದು ಆಮೇಲೆ ಎಲ್ಲೂ ಇಲ್ಲ, ಫೈನಲ್ ಹರಿಚ್ಛ. ಮಧ್ಯ ಹರಿಚ್ಛೆ ಅಂದ್ಬಿಟ್ಟು ಫಜಿತ ಆಗುತ್ತೆ. ಏನು ಮಾಡಬೇಕೀಗ? ಏನು ಹೇಳಿ? ಹಾಂ ಅಲ್ಲ 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 ಅದಲ್ಲ, ಇನ್ನು ನೋಡುತ್ತಾ ಯುದ್ಧ ಶುರುವಾಗಿಲ್ಲ ಇನ್ನು. ಇಲ್ಲಿ ಹಾಗಲ್ಲ. ಇಲ್ಲಿ ಏನಾಯಿತು ಅಂದರೆ ಸ್ವಾರಸ್ಯ ಇರೋದಿಷ್ಟೇ, ನಮಗೆ ಭಾಳ ಸಿಂಪಲ್, ಕಷ್ಟ ಇಲ್ಲ. ಭಾರಿ ದೊಡ್ಡವರು, ಒಂದನೇ ಕ್ಲಾಸ್ ಹುಡುಗರಿಗೆ ಪ್ರೊಫೆಸರ್ ಪಾಠ ಮಾಡಿ ಏನೂ ತಿಳಿಯಲ್ಲ ಅವರಿಗೆ. ಯಾತಕ್ಕೆ? ಆ ಗ್ರೇಡಲ್ಲಿ ಮಾತಾಡ್ತಾರೆ. ಇವ್ರು ಏನು ಅವ್ರಿಗೆ ಇವರೇ ಆಗಬೇಕು, ಮಿಸ್ಸೇ ಆಗಬೇಕು, ಇಷ್ಟೇ ಹೇಳಬೇಕು ಅವರು, ಅಷ್ಟೇ ತಿಳಿಯೋದು, ಜಾಸ್ತಿ ಹೇಳಿದ್ರೆ ತಿಳಿಯೋದಿಲ್ಲ. ಇವತ್ತು ಸರ್ವಮೂಲ ಅರ್ಥ ಆಗುತ್ತಾ ನಮಗೆ? ಜಯತೀರ್ಥರ ಅರ್ಥ ಅದು ಅರ್ಥ ಆಗಲ್ಲ, ವಿಚಾರ ಬೇರೆ. ಸ್ವಲ್ಪಾರ ವಾಸಿ, ರಾಯರು ಸ್ವಲ್ಪ ವಾಸಿ ಇದ್ದೇವೆ, ಹರಿದಾಸರ ವಾಸಿ. ಆದರೆ ಹರಿದಾಸರ ಶ್ರೇಷ್ಠರಾಗಿದ್ದರೆ ಅರ್ಥ ಏನು ಅಂದರೆ, ನಮ್ಮ ಯೋಗ್ಯತೆಗೆ, ನಮ್ಮ ಕುಬೇರನ ಯೋಗ್ಯತೆಗೆ ಡೈರೆಕ್ಟ್ ನೋಡಿ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ಧರ್ಮರಾಜ ಓಕೆ, ಅರ್ಥ ಆಯ್ತಾ? ನಮ್ಮ ಮೂಲ ಅರ್ಥ ಆಗಲ್ಲದ ಅನುವಾದ ಓದ್ತೇವೆ, ಅನುವಾದ ಬರೆದ ದೊಡ್ಡವರಾಗಿದ್ದರೆ ಯಾರು ದೊಡ್ಡವರು? ಮೂಲಕಾರರೇ ದೊಡ್ಡವರು. ಅದು ಅರ್ಥ ಏನಂದರೆ ಇಲ್ಲೂ ನಮಗೆ ಬಿಟ್ಟುಬಿಡಿ. ಒಂದು ಈ ಥರ ಕಡಿಮೆಯವರಿಗೆ ಭಾರಿ ಹೈ ಸ್ಟ್ಯಾಂಡರ್ಡ್ ಹೇಳಿದ್ರೆ ಅರ್ಥ ಆಗಲ್ಲ. ಆದ್ದರಿಂದ ಭೀಮನ ಯೋಗ್ಯತೆ ಭಾರಿ ದೊಡ್ಡದಾದ್ದರಿಂದ ಈತನಿಗೆ ಅದು ತಳ್ಳಲಿಲ್ಲ. ನಮ್ಮಲ್ಲೇ ನೋಡಿಬೇಕಾದ್ರೆ ನೀವು ಫುಲ್ ಮಧ್ಯಾಹ್ನ ಮಠ ಮಧ್ಯಾಹ್ನ ಬೇಸಿಗೆ ಕಾಲ ಪುಸ್ತಕ ಇಟ್ಟರು ಓದಕ್ಕಾಗಲ್ಲ. ಅರ್ಥ ಆಯ್ತಾ ನಿಮಗೆ? ಯಾಕಾಗಿ ಏನಾಗುತ್ತೆ ಅಲ್ಲಿ ಬೆಳಕು ತುಂಬ ಜಾಸ್ತಿ ಆಗಿಬಿಡುತ್ತೆ. ನಮಗೆ ಬೆಳಕು ತುಂಬ ಕಡಿಮೆ ಆದರೂ ಆಗಲ್ಲ, ತುಂಬ ಹೆಚ್ಚಾದ ಆಪ್ಟಿಮಮ್ ಆಗಿರ್ಬೇಕು ನಮಗೆ. ಆದರೆ ಈತನಿಗೆ ಅದು ಸಾಧ್ಯ ಆಗಲಿಲ್ಲ ಕುಬೇರನಿಗೆ. ಧರ್ಮರಾಜನ ಮ್ಯಾನೇಜಬಲ್ ಆಗಿತ್ತು. ಅರ್ಜುನ ನೋಡ್ತಾನೆ, ಕಣ್ಣು ಮುಚ್ಚಿ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ಗೊತ್ತಾ? ಹೆಚ್ಚು ತೇಜಸ್ಸನ್ನು ನೋಡೋಕ್ಕಾಗೋದಿಲ್ಲ. ಅದರಿಂದಾಗಿ ಈ ನಮಗೆ ಅರ್ಥ ಆಗುತ್ತೆ. ಆಚಾರ್ಯ ಎಲ್ಲ ಗ್ರಂಥ ಯಾಕೆ ಬರೀಲಿಲ್ಲ, ವೇದವ್ಯಾಸರು ಯಾಕೆ ಬರಲಿಲ್ಲ ಅಂತ ಕೇಳಿದರೆ ಆ ಕ್ರಮದಲ್ಲೇ ಬರಬೇಕದು. ಇಲ್ಲಿ ಹೋದರೆ ಸ್ನಾನ ಮಾಡಿ ಒಂದು ಫಾಲ್ಸಲ್ಲಿ ಸ್ನಾನ ಮಾಡೋಕ್ಕೆ ಎಲ್ರಿಗೂ ಆಗುತ್ತಾ? ನಿಧಾನ ಹಿಡಿಬೇಕು, ಮೆಲ್ಲಗೆ ಎಳ್ಕೊಂಡು ಮಾಡೋದು ಬೇರೆ, ಅಲ್ಲಿ ಜಂಪ್ ಹೊಡೆಯೋದು ಬೇರೆ. ಅಲ್ಲೇ ಎಲ್ರಿಗೂ ಒಂದೇ ರೀತಿ ಈಜಾಗಿ ಬರೋದಿಲ್ಲ. ಆದರೆ ಇದು ದೊಡ್ಡದು, ಅದು ದೊಡ್ಡದು ಆಗಿದ್ದರೆ ಇದು ವಾಸಿನೋ ಅದು ವಾಸಿನೋ, ಅದೇ ಭಾರಿ ದೊಡ್ಡದು. ಆ ಯೋಗ್ಯತೆ ಇಲ್ಲ. ಆದ್ದರಿಂದ ಸರ್ವಮೂಲ ಭಾರಿ ದೊಡ್ಡದಾದರೂ ಕೂಡ ಅದಕ್ಕೆ ಅರ್ಥ ಮಾಡಿಕೊಳ್ಳೋ ಯೋಗ್ಯತೆ ಇಲ್ಲದೆ ಹೋದಾಗ ನಮಗೆ ಟೀಕಾ ಟಿಪ್ಪಣಿ ಅನುವಾದ ಎಲ್ಲ ಬೇಕಾಗುತ್ತೆ. ಆದ ಮಾತ್ರಕ್ಕೆ ದೊಡ್ಡವರು ಇವರೇ ಕಡಿಮೆ. ಇದು ಅರ್ಥ ಮಾಡಿಕೊಂಡ್ರೆ ತುಂಬ ದೊಡ್ಡವ್ರ ಮಾತುಗಳು ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ, ತುಂಬ ದೊಡ್ಡವ್ರ ಯೋಗ್ಯತೆ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ. ಸ್ವಲ್ಪ ಮ್ಯಾನೇಜಬಲ್. ಧರ್ಮರಾಜ ಭಾರಿ ಕಡಿಮೆ ಅಲ್ಲ, 100 ಗುಣ ಅಲ್ಲೆಲ್ಲ ಡೌನ್ ಆಗ್ತಾ ಬಂತಾಗಲೇ. ಸರಿ, ನಾವೇ ಸೂರ್ಯ ನೋಡ್ಬೇಕು ಏನು ಮಾಡ್ತೀವಿ, ಅದನ್ನ ನೋಡ್ಬೇಕಾದ್ರೆ ಈ ಅರ್ಧ ಇಟ್ಕೊಂಡು ನೋಡ್ತೀವಿ. ಅರ್ಥ ಏನದಕ್ಕೆ? ಕಡಿಮೆ ಮಾಡ್ಕೋತೀವಿ, ಬೆಳಗ್ಗೆ ಕಡಿಮೆ ಮಾಡ್ಕೋತೀವಿ. ರಾತ್ರಿ ಲೈಟ್ ಜಾಸ್ತಿ ಇದ್ದರೆ ಕಡಿಮೆ ಮಾಡ್ಕೋತೀವಿ, ಆ ಲೈಟ್ ಆಗೋದಿಲ್ಲ. ಆದ್ದರಿಂದ ಧರ್ಮರಾಜ ಕಡಿಮೆ ಇತ್ತು, ಆದ್ದರಿಂದ ಮ್ಯಾನೇಜ್ ಮಾಡ್ಲಿಕ್ಕೆ ಬಂತು. ಈಗ ನಮಗೆ ಅರ್ಥ, ಧರ್ಮಶಾಸ್ತ್ರ ಅರ್ಥ ಆಗೋದು ಬೇರೆ, ಸರ್ವಮೂಲ ಅರ್ಥ ಆಗೋದು ಬೇರೆ. ಸರ್ವಮೂಲ ಮಹಾಶಾಸ್ತ್ರ ಇಲ್ಲದ್ದೇ ಇಲ್ಲ, ಧರ್ಮ ಒಂದೊಂದೇ ಅಂಶ ಇರುತ್ತೆ, ಅದು ಅರ್ಥ ಆಗುತ್ತೆ. ಆಚಾರ್ಯ, ಇನ್ನೊಂದು ಪ್ರಸಂಗದಲ್ಲಿ ಪುರಾಣದಲ್ಲಿ ಇಂದ್ರದೇವರಿಗೆ ರುದ್ರದೇವರು ಪಾರ್ವತಿ ಇಬ್ಬರು ಬಂದಿರ್ತಾರೆ. ರುದ್ರದೇವರೆಲ್ಲ ಅನುಗ್ರಹ ಮಾಡಿ ಹೊರಟೋಗ್ತಾರೆ, ಪಾರ್ವತಿ ಉಪದೇಶ ಮಾಡ್ತಾರೆ ಇಂದ್ರದೇವರಿಗೆ. ಎಲ್ಲಿ? ಉಪನಿಷತ್ತಲ್ಲೇ ಬಂತಲ್ಲ. ಅದೇ ಅದು ಅಂದರೆ ಉಪದೇಶ ಮಾಡೋದು ಅವರಿಗೆ ಮ್ಯಾಚಿಂಗ್ ಆಗಿರ್ಬೇಕು. ಅದೇ ಅವ್ರಿಗೆ ತುಂಬ ಹೆಚ್ಚು ಹೇಳಿದರೆ ಅರ್ಥ ಆಗಲ್ಲ, ತಿಳಿತಾ? ಅದೇ ಥರ. ಹೌದು, ಆದಷ್ಟು ನಮ್ಗೆ ಇವತ್ತಿಗೂ ಅರ್ಥ ಆಗುತ್ತೆ. ಹೇಳಿದ್ನಲ್ಲ, ಆಯಾ ಕ್ಲಾಸಿಗೆ ಅವರವರೇ ಹೇಳಬೇಕೆ ಹೊರತು ಬೇರೆಯವ್ರು ಹೇಳಿದ್ರೆ ಅರ್ಥ ತುಂಬ ಕಡಿಮೆ ಇದ್ದರೂ ಆಗಲ್ಲ. ಈ ಉದಾಹರಣೆ MSc ಅವನಿಗೆ 1ನೇ ಕ್ಲಾಸಿನ ಮೇಸ್ಟ್ರು ಹಾಕಿದ್ರೆ ಏನಾಗುತ್ತೆ? ಈಗ ಏನು ಉಪಯೋಗ ಇಲ್ಲ. 1ನೇ ಕ್ಲಾಸ್ ಅವ್ರನ್ನ ಹಾಕಿದ್ರೆ ಉಲ್ಟಾಪಲ್ಟ ಹಾಗೆ ಆಗುತ್ತೆ. 2 ಲೋ ಇದ್ದರೂ ಆಗಲ್ಲ, 2 ಹೈ ಇದ್ದರೂ ಆಗಲ್ಲ. ಆಪ್ಟಿಮಮ್ ಅಂತೀವಲ್ಲ ಹಾಗೆ, ಆಪ್ಟಿಮಮ್ ಇದ್ದಾಗ ಸೇಫ್. ಅದು ಧರ್ಮರಾಜನ ರೀತಿ ಹಾಗಿತ್ತು, ಆದ್ದರಿಂದ ಸರಿ ಹೋಯಿತು. ಅದು ಬೇರೆ, ಆ ವಿಷಯ ಬೇರೆ. ಅದು ಅಧಿಕಾರಿ ಭೇದದಿಂದ ಅವ್ರು ಹೇಳಿದ ಒಂದೇ ಮಾತಾದರೂ ಕೂಡ ಅರ್ಥ ಬೇರೆ ಆಯಿತು. ಇದು ಹಾಗಲ್ಲ,
ನೋಡಲಿಕ್ಕೆ ಆಗ್ತಾಯಿತ್ತು, ಸರಿ ಉಪಯೋಗನೇ ಆಗಲಿಲ್ಲ, ನೋಡಿದ್ದು ಹಾಗಾಯಿತು. ತಸ್ಮಿನ್ ಕಾಲೇ ಯಾರೋ ಬರ್ತಾರೆ, ಭಾರಿ ಆಪತ್ತಿದೆ ಅಂತ ವಾಯುಸ್ತುತಿ ಹೇಳಿ ಅಂತ ಹೇಳೋಕ್ಕಾಗಲ್ಲ, ಅದು ವಾಯುಸ್ತುತಿ ಅಧಿಕಾರನೇ ಇಲ್ಲ. ಇದನ್ನು ಹೇಳಿ ಅಂತ ಹೇಳಬೇಕಷ್ಟೆ. ಅದನ್ನು ಹೇಳಿಬಿಟ್ರೆ ಹೇಳಿದವರು ತಪ್ಪಾಗುತ್ತೆ. ಅದಕ್ಕೊಂದು ತಮಾಷೆ ಮಾಡ್ತಾರೆ, ಕಾಲು ನೋವಾಗಿದೆ, ಬೆಲೆ ನಡೆಯೋಕ್ಕಾಗ್ತಾಯಿಲ್ಲ, ಬೆಸ್ಟ್ ಔಷಧಿ ಹೇಳ್ತೀರಿ ಕೇಳಿ, ತಕ್ಷಣ ವಾಸಿ ಆಗುತ್ತೆ, ಗೊತ್ತಾಯ್ತಾ, ಜನ್ಮದಲ್ಲೇ ಮತ್ತೆ ಬರೋದಿಲ್ಲ. ಖುಷಿ ಆಯ್ತು ಪಾಪ ಯಾರು ಅಂತ ಕೇಳಿದ್ರೆ, ಹಿಮಾಲಯದ ಆಚೆಗೆ ಬರೀ ಆಚೆಗೆ ಹೋಗಿಬಿಟ್ರೆ ಒಂದು ಒಳ್ಳೆ ಮೂಲಿಕೆ ಇದೆ, ಅದು ನೀನೇ ಹೋಗಿ ತರಬೇಕು, ಮತ್ತೆ ಯಾರೋ ಅಲ್ಲ, ನೀನೇ ಹೋಗಿ ತಂದುಬಿಟ್ರೆ ಗ್ಯಾರಂಟಿ ವಾಸಿ ಆಗುತ್ತೆ. ಆಸೆಗೆ ಅವ್ರು ಹೇಳ್ತಾರೆ, ಅದು ಭಾರಿ ಇಲ್ಲೇ ಓಡಾಡೋಕ್ಕೆ ಅಲ್ಲಿಗೆ ಹೋಗ್ತೀನಿ ನಾನೀಗ, ಆ ಥರ ಆಗುತ್ತೆ. ಟೂ ಮಚ್ ದೊಡ್ಡ ಭಾರಿ ಇಂಪಾಸಿಬಲ್ ಸೊಲ್ಯೂಷನ್ ಅದು. ಡಿಫಿಕಲ್ಟ್ ಅಲ್ಲ, ಇಂಪಾಸಿಬಲ್ ಸೊಲ್ಯೂಷನ್ ಇದ್ದಾಗ. ಡಿಫಿಕಲ್ಟ್ ಸಜೆಷನ್ ಕೂಡ ಆರ್ಡಿನರಿಗೆ ಆಗೋದಿಲ್ಲ. ಮೋಸ್ಟ್ ಡಿಫಿಕಲ್ಟ್, ಮೋರ್ ಡಿಫಿಕಲ್ಟ್ ಇದರಲ್ಲಿ ಧರ್ಮರಾಜ ಸರಿ ಹೋದ, ಅದು ಸರಿ ಹೋಗ್ತಿರಲಿಲ್ಲ. ಇದೆಲ್ಲ ಗೊತ್ತಿಲ್ಲದೆ ಹೋಗ್ಬಿಟ್ರೆ ನಮಗೆ ಉಲ್ಟಾ ಪಲ್ಟಾ ಕಂಡ ಕಾಣುತ್ತೆ. ಆಚಾರ್ಯ ಮತ್ತೆ ಹೇಳೋದಿಲ್ಲ, ಒಂದು ಕಡೆ ಹೇಳಿ ಆಗಿದೆ, ಅದಕ್ಕೆಲ್ಲ ಹೇಳೋದಿಲ್ಲ. ಸಭ್ರಾತೃಕೆ ಮುನಿಭಿ ಕೃಷ್ಣಯ ಆಚಾಗತೆ ರಾಜನ್ಯತ್ರ ಭೀಮಂ ಕುಬೇರಃ ದುಷ್ಟಾಸ್ವರಾವೇಶತೋ ಧರ್ಮಜಂಚ ಕಿಂಚಿನ್ ಮುಕ್ತ ಸ್ನೇಹ ಯುಕ್ತಸ್ತಥಾಸ. ಸ್ವಲ್ಪ ಕಡಿಮೆ ಪ್ರೀತಿಯಿಂದ ಮಾತಾಡಿಸ್ತಾನೆ. ಧೃತಾಯುಧಂ ಭೀಮಮೀಕ್ಷಾಪಿ ಕಿಂಚಿತ್ ದೈತ್ಯಾವೇಶಾದ್ ಬಹು ಮೇನೇನ ಭೀಮಂ. ಇಷ್ಟು ಕಡಿಮೆ ಆಗಿದ್ದರೂ ಕೂಡ, ಭೀಮನ ನೋಡಿದಾಗಲೂ ಕೂಡ ಭೀಮನ ಬಗ್ಗೆ ಏನು ಗೊತ್ತಾಗಲಿಲ್ಲ ತನಗೆ. ಇಲ್ಲ, ಧರ್ಮರಾಜನೇ ವಾಸಿ, ಭೀಮ ಅಲ್ಲ. ಯಾಕೆಂದರೆ ಅಂತ ಅದು ಮನಸ್ಸೇ ಹೇಳೋ ಯೋಚನೆ ಮಾಡ್ತಾರೆ. ದೊಡ್ಡವ್ರ ಮಹಿಮೆ ಇನ್ನೊಬ್ರು ಹೇಳಬೇಕು ಯಾವಾಗಲೂ. ಅವರೇ ಹೇಳ್ಕೊಂಬೋದಿಲ್ಲ, ಅವರೇ ಹೇಳ್ಕೊಬಾರ್ದು ಕೂಡ. ಯಾರು ಹೇಳ್ಬೇಕಾದ್ರೆ ಅವರೇ ಹೇಳ್ಕೊಬಾರ್ದು, ಹೇಳ್ಕೊಂಡ್ರೆ ಬೆಲೆ ಕಡಿಮೆ, ಭಾರಿ ಹೊಳ್ಕೊತಾರೆ ತಮ್ಮನ್ನ ಅಂತ ಆಗಿಬಿಡೋದು. ಮತ್ತು ಯಾರು ಹೇಳ್ಬೇಕಾದ್ರೆ ಗೊತ್ತಿದ್ದವ್ರು ಹೇಳಬೇಕು. ಪರಿಚಯ ಮಾಡಿಕೊಡ್ಬೇಕು ಸಭೆಯಲ್ಲಿ. ಬುಡ್ಡಕ್ಕೆ ಯಾವತ್ತೂ ನೀವೇ ಪರಿಚಯ ಮಾಡಿಕೊಳ್ಳಿ ಅಂತ ಕೇಳಿಲ್ಲ, ಹೊತ್ತಾನೆ. ಯಾರು ಬಂದು ಪರಿಚಯ ಮಾಡಿಸಿದ್ರೆ ಪರಿಚಯ ಅಂತ ಮಾಡಿಕೊಡ್ತಾರೆ. ಅದನ್ನು ಯಾರು ಮಾಡಬೇಕು, ಗೊತ್ತಿರಬೇಕು, ಇವರಿಗೆ ಆಪ್ತರಾಗಿರಬೇಕು. ಇವ್ರು ಯಾರ್ಯಾರ ಕೈಲಿ ಆದರೆ ಉಪಯೋಗ ಇಲ್ಲ, ಇವರಿಗೆ ಆಪ್ತರಾಗಬೇಕು. ಎಷ್ಟೋ ಜನ ಇದ್ದರೂ ಕೂಡ ವೇದವ್ಯಾಸರ ದಿವ್ಯ ದೃಷ್ಟಿ ಕೊಟ್ಟಿದ್ದು ಸಂಜಯನಿಗೆ, ಆತ ಕೈಲಿ ಹೇಳಿಸ್ತಾರೆ. ಯಾತಕ್ಕೆ? ಧೃತರಾಷ್ಟ್ರನಿಗೆ ಆಪ್ತ ಆತ. ಬುಡ್ದವ್ರು ಹೇಳಿದ್ರೆ ಏನೋ ಅಡ್ಜಸ್ಟ್ ಮಾಡ್ತಾರೆ ಅಂತ ತಿಳ್ಕೊತಿದ್ದ. ವಿತರಣೆ ಬಗ್ಗೆ ಫುಲ್ ಕಾನ್ಫಿಡೆನ್ಸ್ ಇತ್ತು. ಸೊ ನಮಗೂ ಬೇಕಾಗಿರ್ಬೇಕು, ಅವರಿಗೂ ಬೇಕಾಗಿರಬೇಕು, ಅವರಿಬ್ಬರಿಗೂ ವ್ಯಾಲಿಡ್ ಆಗಬೇಕು. ಅದಕ್ಕೆ ತಿಳಿಸ್ತಾರೆ. ನೋಡಿ ಹೇಳಿದ್ದಾನೆ, ಹೋಗಲಿ, ಭಾರಿ ಸಿಟ್ಟೇನೋ ಬಂದುಬಿಟ್ಟಿದೆ, ಈಗ ಏನು ಮಾಡೋದು, ಹೋಗಲಿ, ನೀನು ಬಂದಿದ್ದೀಯಾ, ಏನೂ ಮಾಡೋಕ್ಕಾಗೋದಿಲ್ಲ, ನಾನು ನಿಲ್ಲಿಸ್ಬಿಟ್ಟು ಯುದ್ಧ ಗಿದ್ದ ಮಾಡೋಕ್ಕೆ ಹೋಗೋದಿಲ್ಲ ನಾನು ಅಂತ ಹೇಳಿದ. ಮತ್ತೊಂದು ಕಾರಣ ಕೊಟ್ಟ. ಈಗ ಅಗಸ್ತ್ಯ ಶಾಪಂ ಚ ಅವದತ್ ಸ್ವಸ್ಯ ಪೂರ್ವಂ ಸಖಾಯ ನಾಶೇ ಕಾರಣಂ ರಾಜರಾಜ. ಅಗಸ್ತ್ಯ ಶಾಪಂ ಚ ಅವದತ್ ಸ್ವಸ್ಯ ಪೂರ್ವಂ ಸಖಾಯ ನಾಶೇ ಕಾರಣಂ ರಾಜರಾಜ. ಮತ್ತೆ ಹೇಳಿದ, ಹೋಗಲಿ, ಭೀಮಂದೇನೂ ತಪ್ಪಿಲ್ಲ ಇದರೊಳಗೆ, ಮಣಿಮಂತ ಸಾಯಬೇಕು ಅಂತ ಶಾಪ ಇತ್ತು ಅವನಿಗೆ, ಸತ್ತೋದ, ಪರವಾಗಿಲ್ಲ ಬಿಡು ಅಂತ ಹೇಳಿದ. ಮಣಿಮಂತನೇ ಶಾಪ ಇತ್ತು ಅಂದೆ, ಅಗಸ್ತ್ಯನೇ ಶಾಪ ಇತ್ತು. ಏನು ಮಾಡಿದ್ದ ಅವನು ಗೊತ್ತಾ? ವಿಮಾನದಲ್ಲಿ ಹೋಗ್ತಾ ಇದ್ದೆ, ಈ ಕಡೆ ಅಗಸ್ತ್ಯ ತಪಸ್ ಮಾಡ್ತಾಯಿದ್ರು. ದುಷ್ಟ ಹೇಗಿರ್ತಾರೆ ನೋಡಿ, ಉಗುಳಿದ ಅವ್ರ ಮೇಲೆ, ಗೊತ್ತಾಯ್ತಾ? ಶಾಪ ಕೊಟ್ಟರು. ಯಾರಿಗೆ? ಕುಬೇರನಿಗೆ ಶಾಪ ಕೊಟ್ಟರು. ಏನಂತ ಶಾಪ ಕೊಟ್ಟರು? ನಿನ್ನ ಫ್ರೆಂಡ್ ಬೇಗ ಸಾಯಲಿ ಅಂಥೇಳಿ. ಅವ್ರಿಗೆ ಕೊಟ್ಟರಷ್ಟೇ, ಇವ್ರಿಗೆ ಕೊಟ್ಟರಷ್ಟೇ, ಇವ್ರ ಫ್ರೆಂಡ್ ಯಾರು ಮಣಿ ಮತ್ತೆ ಬೇಗ ಸಾಯಲಿ ಅಂತಾಯಿತು. ಆ ಶಾಪ ಇತ್ತು, ಅದು ಸರಿಗೋಯ್ತು. ಆದ್ದರಿಂದ ನಡೀತು, ಭೀಮನೇನು ತಪ್ಪಿಲ್ಲ, ಸಮಾಧಾನ. ಒಂದೊಂದೇ ಸ್ಟೇಜ್ ಕಡಿಮೆ ಮಾಡ್ಕೋತ ಬಂದ. ಅಂದರೆ ನಮಗೆ ದೊಡ್ಡವ್ರು ಬಂದ ತಕ್ಷಣ ಅರ್ಥ ಆಗಲ್ಲ, ಮತ್ತು ಸಾಕ್ಷಿ ಆಯಿತು. ಆಚಾರ ಬರೆದು ಸ್ವಲ್ಪ ಸಿಂಪಲ್ ಲ್ಯಾಂಗ್ವೇಜು. ಆಚಾರ ಸಿಂಪಲ್ ಲ್ಯಾಂಗ್ವೇಜ್ ಜಗತ್ತಿನಲ್ಲಿ ಯಾರೂ ಉಪಯೋಗಿಸಿಲ್ಲ. ಸಿಂಪ್ಲೆಸ್ಟ್ ಲ್ಯಾಂಗ್ವೇಜ್ ಉಪಯೋಗಿಸೋದು. ಯಾವಾಗಲೂ ಕೂಡ ಸೈಂಟಿಫಿಕ್ ಲ್ಯಾಂಗ್ವೇಜು, ಟೆಕ್ನಿಕಲ್ ಲ್ಯಾಂಗ್ವೇಜ್ ಆಗಿರುತ್ತೆ, ಭಾರಿ ಸಿಂಪಲ್ ಇರುತ್ತೆ. ಅದು ಪ್ರಾಬ್ಲಮ್ ಇರೋದು ಎಲ್ಲಿ? ಕಂಟೆಂಟ್ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಹೊರತು ಇದು ಪ್ರಾಬ್ಲಮ್. ಕಾವ್ಯದಲ್ಲಿ ಹಾಗಲ್ಲ. ಯಾವ್ದು ಜಾಸ್ತಿ ಕಷ್ಟ? ಶಬ್ದಗಳೇ ಭಾರಿ ಕಷ್ಟ, ಗೊತ್ತಾಯ್ತಾ? ಶಾಸ್ತ್ರದಲ್ಲಿ ಹಾಗಿರಬಾರ್ದು. ಯಾರೂ ಫಾಲೋ ಮಾಡಲಿಲ್ಲ, ಅದು ಆಚಾರ ಒಬ್ಬರೇ ಫಾಲೋ ಮಾಡಿದ್ದು. ಶಾಸ್ತ್ರಗಳು ಅತೀ ಸಿಂಪಲ್ಲಾಗಿ ಬರೆದ್ರು, ಅದು ಫುಲ್ ಆಫ್ ಮೀನಿಂಗ್ ಆದ್ದರಿಂದ ತಕ್ಷಣ ಅರ್ಥ ಆಗಲಿಕ್ಕೆ ಕಷ್ಟ ಆಯಿತು. ಜೈತಿರ್ತಾರೆ ಜಾಸ್ತಿ ಬರೆದ್ರು, ನಮಗೆ ಅರ್ಥ ಆಯಿತು. ಅವ್ರು ಕಡಿಮೆ ಕ್ಲಿಯರ್ ಹೇಳಿದ್ರು ಅರ್ಥ ಆಗಲಿಲ್ಲ. ಇವರು ಜಾಸ್ತಿ, ಅದಕ್ಕಿಂತ ದೊಡ್ಡ ಡಿಫಿಕಲ್ಟೇ ಅರ್ಥ ಆಯ್ತು. ಡಿಫಿಕಲ್ಟೇ ಅರ್ಥ ಆಯ್ತು ನಮಗೆ. ಅಂದರೆ ನೇರ ಹೇಳಿದ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯೋಗ್ಯತೆ ಜಾಸ್ತಿ ಬೇಕು ಅಂತ ಅರ್ಥ. ಅವ್ರು ಆ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಬರೆದವರು. ಅದಕ್ಕೆ ನಾನು ಬರಿತೀನಿ ಅಂತ ಹೇಳಿಲ್ಲ ಅವರು, ನಮ್ಮ ಗುರುಗಳು ಹೇಳಿದ್ದರೆ ಬರಿತೀನಿ ಅಂತ. ಗುರುಗಳು ಅವ್ರು ಕೇಳಿದ್ದಾರೆ ಹೇಳಿದ್ದಾರೆ ಅವರು ಕೂಡ. ಅದು ಆಚಾರದ ಎಕ್ಸ್ಪ್ಲೇಷನ್. ಅದು ಯಾವುದಕ್ಕೆ? ಕುಬೇರ ಮಾಡಿಲ್ಲ, ಇಬ್ಬರು ಹೋಗ್ತಾಯಿದ್ರು. ಅವನು ಉಗುಳಿದ ಅವ್ರ ಮೇಲೆ, ಯಾರು ಬಡಿ ಬಂತ ಉಗುಳಿದ ಬಡಿ. ಇದೇ ಕೆಟ್ಟಿದ್ದು. ಇವತ್ತಿಗೂ ಸಿಗ್ತಾರಂಥವ್ರು, ನಿಮಗೆ ಪೂಜೆ ಮಾಡ್ತೀರಿ, ಅಲ್ಲೇ ಬಂದು ಕೊಡ್ತಾರೆ ಒಬ್ಬರು, ಬಿಡೋದಿಲ್ಲ. ಜೋರ ದೊಡ್ಡ ಹುಡುಗ ಹಾಕ್ತಾನೆ, ನಾನು ನೀರು ಸಿಡಿಬೇಕು ನಮಗೆ. ಕೆಲವ್ರು ಹಾಗಲ್ಲ, ದೂರ ಹೋಗಿಬಿಡ್ತಾರೆ ಪಾಪ. ಅವರಲ್ಲೂ ತುಂಬ ತಾರತಮ್ಯ ಇದೆ. ಕೆಲವರು ಭಾರಿ ಶರ್ಟ್ ಮಾಡ್ತಾರೆ. ಕೇಳಿದರೆ ನೀವೇ ಮಾಡಿಕೊಡ್ರಿ, ನಾನು ಯಾಕೆ ಹೋಗಬೇಕು, ನೀವೇ ಆ ಕಡೆ ಹೋಗ್ರಿ ಅಂತ. ನೀವೇ ಆ ಕಡೆ ಹೋಗ್ರಿ. ಪಾಪ ಇಷ್ಟು ದೇವ್ರು ಹರ್ಕೊಂಡು ಏನು ಎತ್ಕೊಂಡು ಹೋಗ್ತಾರೆ, ಅಷ್ಟು ಏನು ಎತ್ಕೊಂಡು ಹೋಗ್ತಾರೆ. ಈಗ ಅಲ್ಲಿಗೆ ಸಾಧ್ಯ ಇಲ್ಲ, ಅವ್ರು ಉಪಯೋಗಿಸ್ತಾ ಇಲ್ಲ. ನಾನು ಮಾಡಬೇಕು, ನಾನು ಇಲ್ಲೇ ಮಾಡೋದು. ನಾವು ಏನು ಮಾಡೋಕ್ಕಾಗಲ್ಲ ಅದಕ್ಕೆ. ಅದು ಸ್ವರೂಪ ಇಲ್ಲೇ ನೀವು ಕ್ಲಿಯರಾಗಿ ಗೊತ್ತಾಗುತ್ತೆ, ಸ್ವರೂಪ ಭೇದ ಆಗಿರುತ್ತೆ.
ಕೆಲವರು ಹಾಗಲ್ಲ, ನೋಡಿಬಿಟ್ಟು ಭಾರಿ ಗೌರವ ಕೊಟ್ಬಿಟ್ಟು ಇನ್ನೊಬ್ಬರು ಯಾರೋ ಅವ್ರನ್ನೂ ಕರ್ಕೊಂಡು ಹೋಗ್ತಾರೆ, ಈ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನು ಇವನು ಗಲಾಟೆ ಮಾಡೋನು ಬೈತಾನೋ ಅವನು, ಬಾಸ್ ಹಾಕ್ತೀನಿ ಅವ್ನ ಮಾತು ಕೇಳ್ಕೊಂಡು ಹೋಗ್ತಾನೋ. ಅದೆಲ್ಲ ನೋಡಿದರೆ ಸ್ವರೂಪ. ಇಲ್ಲಿ ಹಾಗಾಗಿತ್ತು. ಈಗ ಗೊತ್ತಾಯಿತು ಭೀಮಸೇನ ಮಣಿಬಂಧಕ್ಕೆ ಬಂದು ಒಳ್ಳೇದಾಯ್ತೋ ಇಲ್ಲ. ಈಗ ಗೋಬ್ರಾಹ್ಮಣ ಹಿತಾಯಚ ತಪಸ್ ಮಾಡ್ತಿದ್ದ ಮುನಿ ಮೇಲೆ ಉಗುಳಿದರೆ ಎಷ್ಟು ಸಿಟ್ಟು ಬರುತ್ತೆ ಯೋಚನೆ ಮಾಡಿ. ತಕ್ಷಣ ಶಾಪ ಕೊಟ್ಟಿದ್ದರು. ದೈತ್ಯಾವೇಶ ದುಜ್ಜಿತ ಶಾಂತ ಭಾವೋ ದದೌ ನಿಜಂ ಸ್ಥಾನಮೇಶಾಂ ಸುತುಷ್ಟ. ಇಷ್ಟೊತ್ತಿಗೆ ಪೂರ್ತಿ ಹೋಯ್ತು. ಇಷ್ಟೆಲ್ಲ ಮಾಡೋ ಹೊತ್ತಿಗೆ ಪೂರ್ತಿ ಹಿಡೀತು. ಬರೀ ಬಿ ಪಿ ಸ್ವಲ್ಪ ಕೂತ್ಮೇಲೆ ಸರಿ ಹೋಗುತ್ತೆ. ಭಾರಿ ಕೂಕಿತ ಬಂದಿರ್ತಾರಲ್ಲ, ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ನಾರ್ಮಲ್ ಆಗ್ತಾರೆ. ಆ ರೀತಿ ಆಯ್ತು. ಈಗ ದೈತ್ಯಾವೇಶ ದುಜ್ಜಿತ ಶಾಂತ ಭಾವ ಪೂರ್ತಿ ಹೋಯಿತು. ಮೊದಲು ಸ್ವಲ್ಪ ಹೋಗಿತ್ತು, ಇನ್ನೂ ಸ್ವಲ್ಪ ಹೋಯಿತು, ಈಗ ಪೂರ್ತಿ ಹೋಯಿತು. ದದೌ ನಿಜಂ ಸ್ಥಾನಮೇಶಾಂ ಸುತುಷ್ಟ. ಮೊದಲು ದ್ವೇಷ ಗೀಷ ಎಲ್ಲ ಬಿಟ್ಬಿಟ್ಟ, ಕೋಪ ಹೋಗ್ಬಿಡ್ತು. ಎಷ್ಟು ಹೇಳಿದ ಅಂದರೆ ಇಲ್ಲೇ ಇದ್ಬಿಡಿ ಸಾಕು, ನಮ್ಮನೇಲೇ ಇದ್ಬಿಡಿ ಅಂತ ಹೇಳಿದ. ಎಷ್ಟು ದಿವಸ ಬೇಕಾರೀರಿ ಅಂಥೇಳಿ 5 ವರ್ಷ ಇರ್ತಾರೆ ಪಾಂಡವರಲ್ಲಿ. 5 ವರ್ಷ ವನವಾಸನ ಅದ. ಆತ ಅಲ್ಲಿದ್ದಾನೆ, ಇಲ್ಲಿದ್ದಾನೆ. ಅರ್ಜುನ ಅಲ್ಲಿದ್ದುಬಿಟ್ಟಿದ್ದಾನೆ, ಇವರು ಅಲ್ಲೇ ಇದ್ದಾನೆ. ಪಾಂಡವ ವನವಾಸ ಏನಾಯ್ತು ಅದು. ಇನ್ನು ಲೋಕದೃಷ್ಟಿಯಲ್ಲೂ ಕೂಡ ಹೈಲಿ ಎಂಜಾಯಬಲ್ ಆಗಿತ್ತೆ ಹೊರತು ಏನಾಗಲಿ ದುಃಖಕ್ಕೆ ಕಾರಣ ಆಗಲಿಲ್ಲ. ಇದು ಬಹಳ ಮುಖ್ಯ. ಇದು ಯಾವ ಕಾಲಕ್ಕೂ ಕೂಡ ಸಜ್ಜನರಿಗೆ ನೋಡೋರಿಗೆ ದುಃಖ ಕಾಣಬಹುದೇ ಹೊರತು ಅವರಿಗೆ ದುಃಖ ಆಗೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೆ. ಮೊದಲೇ ದುಃಖ ಇದ್ದಿಲ್ಲ, ಹೊರಗಿನ ದೃಷ್ಟಿಯಿಂದ ದುಃಖ ಇಲ್ಲ ಅವರಿಗೀಗ. ಯಾರು ಅರ್ಜುನ? ಹೌದೌದು, ಒಟ್ಟು 5 ವರ್ಷ. ಇವರು ಇದು ಪೂರ್ತಿ 4 1 ವರ್ಷ ಆದಮೇಲೆ ಹೋಗಿದ್ದ. ಆಮೇಲೆ 2 ವರ್ಷ ಅದು ಬರೋವತ್ತೆ ಸರಿಗೆ ಬರ್ತಾನೆ, ವಾಪಸ್ ಬರ್ತಾನೆ. ಆತ ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಸರಿ ಹೋಯ್ತು. ಕುಬೇರನ ದಿಕ್ಕೇ ಒಳ್ಳೇದು ಅಂತಾರೆ. ಕುಬೇರನ ಮನೆಯೇ, ಕುಬೇರನ ದಿಕ್ಕಿಗೆ ಭಾಳ ಡಿಮ್ಯಾಂಡ್ ತಾನೆ. ಕುಬೇರನ ಮನೆ ಅಂತ ಓಡಾಡ್ತಿರ್ತಾರೆ. ಹಾಂ, ಇಟ್ಟಿದ್ದಾರೆ. ಯಾಕೆ ಉತ್ತರ ದಿಕ್ಪಾಲಕ ಆತ, ದಿಕ್ಪಾಲಕ. ಹಾಂ, ಈ ಪ್ರೈಮ್ ಮಿನಿಸ್ಟರ್ ಬಂದು DC ಎಲ್ಲ ಹೋಗ್ಬೇಕಾಗತ್ತೆ ಆ ಥರ. ಹೌದು ಹೇಳಿದ್ದು. ಕುಬೇರನ ದಿಕ್ಕಲ್ಲೇನದು. ಉಡುಪಿ ಎಲ್ಲಿದೆ ಬದ್ರಿ? ಈಗ ಯಾವ ದಿಕ್ಕಲ್ಲಿದೆ ಹೇಳಿ? ಎಲ್ಲೇ ಇರಲಿ, ದಿಕ್ಪಾಲಕ ಆತ. ಪ್ರೋಟೋಕಾಲ್ ಪ್ರಕಾರ ಕೊಡಬೇಕು. ಬಂದು ಕೂತಿದ್ದ ನಾರಾಯಣ ಸ್ವಾಗತ ಮಾಡಬೇಕಂತ ಮಾಡ್ತಾರೆ ದಿಕ್ಪಾಲಕರವರೆಲ್ಲ. ಹಾಂ, ಏನ ಯಾರು ಕುಬೇರ ಯಾತಕ್ಕೆ ಬಂತ? ಅದು ಆ್ಯಕ್ಚುಲಿ ವೇದ ಮಂತ್ರ. ವೇದ ಮುಖ್ಯಾರ್ಥಿ ಎಲ್ಲದಕ್ಕೂ ನಾರಾಯಣನೇ, ಗೊತ್ತಾಯ್ತಾ? ಇಲ್ಲಿ ನಾವು ಜನಕ್ಕೆ ಬರೀ ಮಂತ್ರ ಹೇಳಿ ಅರ್ಥ ಗೊತ್ತಿಲ್ಲದೆ ಹೋಗಿದ್ದರಿಂದ ಕುಬೇರನ ಮಂತ್ರ ಆಗಿಬಿಟ್ಟಿದೆ. ಕುಬೇರನ ಮಂತ್ರ ಅಲ್ಲ. ಹರಿತಾವಸಲ್ಲಿ ಬರ್ತಾರೆ ಕುಬೇರ ಅಂತ ಹೇಳಿದರೆ ಈ ಕುಬೇರ ಅಲ್ಲ, ನಾರಾಯಣನ ಕುಬೇರ ಅಂತ ಹೆಸರಿದೆ. ಆತನಿಗೆ ಅದು ಈತಗೆ ಹೇಳಿದ್ದಲ್ಲ. ದೈತ್ಯಾವೇಶ ದ್ವಿಧಿತ ಶಾಂತಭಾವೋ ತದೌ ನಿಜಂ ಸ್ಥಾನ ವೇಷಾಂಸುತುಷ್ಟ ಆವಾಸಾರ್ಥಂ ದೇವಸಂತತ್ರ ಪಾರ್ಥಾನ್ ತಥಾನ್ಯೇಷಾಂ ದೇವತಾನಾಂ ಗೃಹೇಶು. ಅಲ್ಲಿ ಹೋದಾಗ ಏನಾಯಿತು, ನಮ್ಮನೆ ಬರಿ ಅಂತ ಕರೀತಾರಲ್ಲ, ನಮ್ಮನೆಗೂ ಬೇರೆ ದೇವತೆಗಳು ಕರ್ಕೊಂಡು ಹೋಗ್ತಾಯಿದ್ರು. ಪಾಂಡವರೆಲ್ಲ ಹೋಗಿ ಬರ್ತಾಯಿದ್ರು. ಇವರು ಲಾಟ್ರಿ ಇರೋ ತಿಳ್ಕೊಂಡು ಇರುವ ಕಷ್ಟಪಡ್ತಿರ್ತಾರೆ. ಏನೂ ಆಗೇ ಇಲ್ಲ ಅವರಿಗೆ. ಇಲ್ಲಿಗಿಂತ ಜೋರಾಗಿದ್ದು ಬಿಟ್ಟಿದ್ದಾರೆ ಅವನ ದೃಷ್ಟಿಯಲ್ಲಿ. ಆದರೆ ಅವನಿಗೆ ಅರ್ಥ ಆಗೋದಿಲ್ಲ. ಅವನೇನು ಸದ್ಯ ದೂರ ಹೋದ್ರಲ್ಲ ಸಾಕು ಅಂತ ಅಷ್ಟೆ. ಅವನು ತನ್ನ ರಾಜ್ಯ ಬೇಕು ಅವನಿಗೆ ಮುಖ್ಯ. ಅವರು ಸಂಕಟ ಪತ್ರ ಭಾರಿ ಖುಷಿ. ವನದಲ್ಲಿದ್ದಾರೆ, ಕಷ್ಟಪಡ್ತಾರೆ, ಪಡಲಿ. ಸೊ ನಿನ್ನೆ ಸೌಗಂಧಿಕ ಆಗಿತ್ತು, ಇವತ್ತು ಇನ್ನೊಂದು ಸೌಗಂಧಿಕ ಆಯಿತು. ಅಲ್ಲಿಗೆ ನಾಳೆ ದಿವಸ ಮುಂದೆ ಬರುತ್ತೆ. ಇದು 2 ದೊಡ್ಡ ಘಟ್ಟಗಳು ಇವೆರಡು ಮಹಾಭಾರತ ವನಪರ್ವದಲ್ಲಿ. ಅದು ನಡೆದಿದೆ. ಈಗ ಮುಂದೆ ಏನೇನಾಗುತ್ತೆ ಎಲ್ಲ ಹೇಳ್ತಾರೆ. ಕುಂತಿ ಅನುಭವಿಸ್ತಾ ಇಲ್ಲ. ಯಾರು ಹೇಳಿದರು? ಜನ ಅಂತಾರಷ್ಟೇ. ಇಲ್ಲ ಕುಂತಿ ದುಃಖ ಪಡ್ತಿರ್ತಾರೆ. ಸಾಮಾನ್ಯ ಲೋಕದೊಳಗೆ ದೂರ ಇದ್ದರೆ ಹೇಗೆ ಇವತ್ತು ತಾವೇ ಕಳಿಸಿರ್ತಾರೆ ಒಂದು ಕಡೆಗೆ, ಮಗ ಊರಲ್ಲಿಲ್ಲ ದ್ವೇಷ ಹೇಳ್ತಾರೆ. ಆ ಥರ ಅನುಮಾನ ದುಃಖನೇ ಹೊರತು ಈ ಥರ ದುಃಖ ಯೋಚನೆ ಮಾಡೇ ಇಲ್ಲ. ಹೇಳಿದ ಬಕಾಸುರನ ಪ್ರಸಂಗ ಬಂದು ಹೇಳ್ತಾರೆ, ಭೀಮನ ಯಾರು ಗೊತ್ತಾ ಅಂತ ಹೇಳಿರ್ತಾಳೆ. ಧರ್ಮರಾಜ, ಅಮ್ಮ ಎಂಥ ಕೆಲಸ ಮಾಡಿದ್ದೀನಿ ನೀನು, ಬಕಾಸುರನ ಹತ್ರ ಭೀಮನ ಕಳಿಸ್ತೀಯಲ್ಲ, ನಮ್ಮ ಗತಿ ಏನು ಆಮೇಲೆ ಅಂತ ಕೇಳ್ತಾನೆ. ಭೀಮನ ವಿಷಯ ನಿಮಗೆ ಗೊತ್ತಿಲ್ಲ ಅಂತ ಹೇಳಿರ್ತಾನೆ. ಅದು ಆ ಬಗ್ಗೆ ಯೋಚನೆ ಇಲ್ಲ. ಮಕ್ಕಳು ಬಿಟ್ಟಿರೋದು ಆ ಥರ ದುಃಖನೇ ಹೊರತು ಈ ದುಃಖ ಇಲ್ಲ. ಆ ದುಃಖ ಆಕೆಗೆ ಇಲ್ಲೇ ಇಲ್ಲ. ಜನ ತಿಳ್ಕೊಂಡಿದ್ದಾರೆ ಹೊರತು ಆ ದುಃಖ ಇಲ್ಲ. ಯಾಕಂದ್ರೆ ಭೀಮನನ್ನು ನೋಡಿದಾಗಿನಿಂದ ಆಕೆ ಒಂದು ಗ್ಯಾರಂಟಿ ಆಗಿಬಿಟ್ಟಿತ್ತು. ಏನಂತ? ವಿ ಆರ್ ಸೇಫ್ ಅಂತ. ನಡೆದಿದ್ದಷ್ಟೇ. ಓಂ ಅದರಲ್ಲಿ ಮುಂದೆ ಮುಂದುವರ್ಸೋಣ.